ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ತಾವೆಲ್ಲರೂ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ದೀರಿ. ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈಗೇನಂತಂದರೆ ಕೆಲವು ಮಾಡೆಲ್ ಪೇಪರ್ಗಳನ್ನೇನು ಬಿಟ್ಟಿದ್ದಾರೆ 1ರಿಂದ 4ವರೆಗೆ. ಸೊ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಚರ್ಚೆ ಮಾಡ್ತಾ ಒಂದೊಂದಾಗಿ ಪೇಪರನ್ನು ತೆಗೆದುಕೊಂಡು ನೋಡ್ತಾ ಹೋಗೋಣ. ಸೊ ನಿಮಗೊಂಥರ ಏನಾಗುತ್ತೆ ಅಂತಂದರೆ ಒಂದು ರಿವಿಷನ್ ಆದಂಗೆ ಆಗಲಿ ಅನ್ನೋಂಥ ಉದ್ದೇಶದಿಂದ ಅಷ್ಟೇ. ಸೊ 4 ಪೇಪರ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ 100% ನಿಮಗೆ 60 ಮೇಲೆ ತೆಗೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಖಂಡಿತ ಇವೆ. ಸೊ ಹಾಗಾಗಿ ತಾವೆಲ್ಲರೂ 4 ಕ್ವಶನ್ ಪೇಪರ್ಗಳನ್ನು ನೀಟಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ಈ ನೋಡೋಣ, ಇಲ್ಲಿ ನನ್ನ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದೆ. ಸೊ 2ರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಹಾಗಾದರೆ. ಸೊ ಭಾಗ 1 ಭೌತ ವಿಜ್ಞಾನದಿಂದ ಶುರುವಾಗ್ತಾ ಇದೆ. ಸೊ ಕ್ವಶನ್ ಪ್ಯಾಟರ್ನ್ ನಿಮಗೆ ಗೊತ್ತೇ ಇದೆ ಅಲ್ವಾ, 941 ಅಲ್ವಾ. ಸೊ ಒಂದೊಂದು ಮಾರ್ಕ್ಸ್ನು 8 ಇರ್ತವೆ ಅಲ್ವಾ ಸ್ಟಾರ್ಟಿಂಗಲ್ಲಿ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ, ಆಮೇಲೆ 1 ಮಾರ್ಕ್ಸ್ನು 8 ಇರ್ತವೆ. ಈ ರೀತಿಯಲ್ಲಿ ನಾವೆಲ್ಲ ನೋಡ್ತಾ ಹೋಗ್ತೀವಿ. ಆಮೇಲೆ 8 2 16. ಸೊ ಈ ರೀತಿಯಲ್ಲಿ 941. ಸೊ ಎಲ್ಲ ನೋಡ್ತಾ ಇರ್ತೇವೆ ನಾವು ನೀಟಾಗಿ. ನೋಡೋಣ ಈಗ ಭೌತ ವಿಜ್ಞಾನದಲ್ಲಿ ಭಾಳ ಇಂಪಾರ್ಟೆಂಟ್ ಇಲ್ಲಿ ಏನಂತಂದರೆ ನೋಡಿ, ಭಾಳ ಸರಳವಾಗಿ ಕೊಡ್ತಾ ಹೋಗ್ತಾ ನಿಮಗೆ ಮಿಸ್ ಮಾಡ್ಕೋಬಾರ್ದು ಅಷ್ಟೇ. ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಕೇಳಿದ್ದಾರೆ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ನೀವು ನೋಡಿರ್ತೀರ ಆಲ್ಮೋಸ್ಟು. ಇಲ್ಲಿ 4 ಕೊಟ್ಟಿದೆ, 4 ನೋಡೋಣ. ಈಗ ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. ಓಕೆ, ಕ್ಯಾಪಿಟಲ್ ಎ ಬರೀಬೇಕಾಗತ್ತೆ ಯಾವಾಗಲೂ ಕೂಡ. ಯಾಕಂತಂದರೆ ಸೊ ಸೈಂಟಿಸ್ಟ್ಗಳ ಹೆಸರಿದ್ದಾಗ ನಾವು ಅದನ್ನು ಕ್ಯಾಪಿಟಲ್ ಲೆಟ್ರ್ಗಳಲ್ಲಿ ಸೂಚಿಸ್ತಾ ಹೋಗ್ತವೆ. ಇಲ್ಲಿ ನೋಡಿ, ಆಂಪಿಯರ್ ಇದೆ, ಕರೆಕ್ಟ್ ಇದೆ ಆನ್ಸರ್, ಏನು ತೊಂದರೆ ಇಲ್ಲ. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್ ಆಗುತ್ತೆ ಅಲ್ವಾ. ಕರೆಂಟ್ ಹರಿತಾ ಇರುತ್ತಲ್ವ, ಆ ಕರೆಂಟನ್ನು ನಾವು ಆಂಪಿಯರ್ಲೆ ಅಳಿತಾ ಇರ್ತವೆ. ಆಮೇಲೆ ನೆಕ್ಸ್ಟ್ ನೋಡಿ, ಬೀದರ್ ಏನು ಕೊಟ್ಟಿದ್ದಾರೆ, ಓಮ್ ಅಂತ ಕೊಟ್ಟಿದ್ದಾರೆ. ಓಮ್ ಎದುರ್ದಿದು SI ಏಕಮಾನ ಅಂತ ಕೇಳಿದಾಗ ಇದು ರೆಸಿಸ್ಟೆನ್ಸ್ ಅಂದರೆ ರೋಧದ ಏಕಮಾನ ಓಮ್ ಆಗಿರುತ್ತೆ. ಆಮೇಲೆ ವೋಲ್ಟ್ ಕೊಟ್ಟಿದ್ದಾರೆ, ವೋಲ್ಟೇಜಿಂದು ಅಂದರೆ ವಿಭವಾಂತರದ ಏಕಮಾನ ವೋಲ್ಟ್ ಆಗುತ್ತೆ. ಆಮೇಲೆ ವ್ಯಾಟ್ ಇದು ಕೊಟ್ಟಿದ್ದಾರೆ, ಒಂದು ವಿದ್ಯುತ್ ಸಾಮರ್ಥ್ಯದ ಒಂದು ಏಕಮಾನ ವ್ಯಾಟ್, W ಅಕ್ಷರದಲ್ಲಿ ನಾವು ಅದನ್ನು ಗುರುತಿಸ್ತಾ ಹೋಗ್ತೇವೆ. ಸೊ ನೋಡಿ, ಅಲ್ಲಿ 4 ಆಪ್ಷನ್ಗಳಿಂದ 4 ರೀತಿಯ SI ಏಕಮಾನಗಳನ್ನು ನಾವಲ್ಲಿ ತಿಳ್ಕೊತಾ ಹೋಗ್ತೇವೆ. ಚಿತ್ರವನ್ನು ಗಮನಿಸಿ, ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರ ಏನಾಗಿರುತ್ತೆ ಅಂತ ಕೇಳ್ತಾ ಹೋಗ್ತಾನೆ. ಸಿನಲ್ಲಿ ಸಹಜವಾಗಿ ಶೂನ್ಯ ಆಗಿರುತ್ತೆ ಕಾಂತಕ್ಷೇತ್ರ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಓಕೆ. ಆಮೇಲೆ ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸ್ತಾರಂತ ಕೇಳಿದ್ದಾರೆ. ಸಹಜವಾಗಿ ಪೀನ ದರ್ಪಣ. ವಾಹನದ ಹಿನ್ನೋಟ ದರ್ಪಣವಾಗಿ ಅಂದರೆ ಹಿಂದ್ಗಡೆ ಯಾವೆಲ್ಲ ವೆಹಿಕಲ್ಸ್ ಬರ್ತಾ ಇದ್ದಾವೆ ಅವುಗಳನ್ನು ನೋಡಲಿಕ್ಕೆ, ಡ್ರೈವರ್ಗೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಪೀನ ದರ್ಪಣವನ್ನು ಬಳಸ್ತೇವೆ. ಯಾಕೆ ಬಳಸ್ತೀವಿ ಅಂತ ಕೇಳ್ತಾರೆ. ಸೊ ಅದೇನು ಮಾಡುತ್ತೆ, ಈ ಪೀನ ದರ್ಪಣ ಅತಿ ಹೆಚ್ಚು ಕ್ಷೇತ್ರವನ್ನು ಸೆರೆ ಹಿಡಿತದೆ. ಹಿಂದೆ ಇರುವ ಭಾಳಷ್ಟು ಪ್ರದೇಶವನ್ನು ಅತಿ ಹೆಚ್ಚು ಕ್ಷೇತ್ರವನ್ನು ಸೆರೆ ಹಿಡಿಯೋದರಿಂದ ಇದನ್ನು ಬಳಸ್ತೀವಿ ಅಂತ ನೀವು ಬರೆಯುವುದಾಗಿದೆ. ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದ್ರು 2 ಸಲಹೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಇದು 100% ಬರುವಂಥ ಪ್ರಶ್ನೆ ಇದೆ ನಿಮಗೆ. ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡಿಬೇಕಪ್ಪ. ಹಾಗಾದರೆ ಓವರ್ಲೋಡ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಹೆಚ್ಚು ನಿಗದಿತಕ್ಕಿಂತ ಹೆಚ್ಚು ವೋಲ್ಟೇಜ್ ಒಳಗಡೆ ಬರುವಂಥದ್ದು ಅಲ್ವಾ ಮನೆಯಲ್ಲಿ, ಅದನ್ನು ನಾವು ಓವರ್ಲೋಡ್ ಅಂತೇನು ಕರಿತೇವೆ. ಸೊ ಅದನ್ನು ಹೆಂಗೆ ತಡೆಗಟ್ತೀವಿ ಅಂತ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥಂತಿಗಳು ನೇರ ಸಂಪರ್ಕಕ್ಕೆ ಬರಬಾರ್ದು ಅಂತ ಇದೆ. 3 ರೀತಿಯಾದಂತಹ ನಾವು ವೈರ್ಗಳನ್ನು ನೋಡುತ್ತೇವೆ ನಮ್ಮ ವಿದ್ಯುತ್ ಮಂಡಲದಲ್ಲಿ. ಒಂದು ಸಜೀವ ತಂತಿ, ಇನ್ನೊಂದು ತಟಸ್ಥಂತಿ, ಇನ್ನೊಂದು ಭೂ ಸಂಪರ್ಕ ತಂತಿ ಅಂತ ಇನ್ನೊಂದೇನು ಬರುತ್ತಲ್ವ, ಅದನ್ನು ಅರ್ಥಿಂಗ್ ವೈರ್ ಅಂತೇನು ಕರಿತೇವೆ ಅಲ್ವಾ. ಸೊ ಇಲ್ಲಿ ತಟಸ್ಥ ಮತ್ತು ಏನಿದೆಯಲ್ಲ ಸಜೀವ, ಲೈವ್ ವೈರ್ ಅಂತೇನು ಕರಿತೇವೆ. ಸೊ ನ್ಯೂಟ್ರಲ್ ವೈರು, ಲೈವ್ ವೈರ್ ಇಂಗ್ಲೀಷ್ನಲ್ಲಿ. ಇವೆರಡು ಒಂದಕ್ಕೊಂದು ಟಚ್ ಆಗಬಾರ್ದು, ನೇರ ಸಂಪರ್ಕಕ್ಕೆ ಬರಬಾರ್ದಾಗಿದೆ. ಓಕೆ, ಅದು ಹಂಗೆ ಟಚ್ ಆಯಿತು ಅಂದರೆ ಅಲ್ಲಿ ಸ್ಪಾರ್ಕ್ ಆಗುತ್ತೆ, ಇಮಿಡಿಯೇಟ್ಲಿ ಓವರ್ಲೋಡ್ ಉಂಟಾಗುತ್ತೆ. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರ್ದು. ಸಹಜವಾಗಿ ನೋಡಿ, ನೀವು ಮನೆಗಳಲ್ಲಿ ವೈರ್ಗಳನ್ನು ಕೆಲವು ಇಲಿಗಳು ಕಟ್ ಮಾಡುವಂಥದ್ದು ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ಮೇಲಿನ ಒಂದು ಏನು ಕವರ್ ಇರ್ತದೆ ಹೊದಿಕೆ, ಅದು ಹಾಳಾಗಿರುವಂಥದ್ದು ನಾವು ನೋಡ್ತಾ ಹೋಗ್ತೇವೆ ಅಲ್ವಾ. ಅದು ಹಾನಿ ಆಗಬಾರ್ದು ಅಂತ ಹೇಳ್ತೀವಿ ನಾವಿಲ್ಲಿ. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಇರಬಾರ್ದು. ಮೈನು
ಕೆಲವು ಉಪಕರಣಗಳು ದೋಷ ಇರುತ್ತೆ ನೋಡಿ, ಇಸ್ತ್ರಿ ಪೆಟ್ಟಿ ಆಗಲಿ, ಫ್ರಿಡ್ಜ್ ಆಗಲಿ, ಟಿ ವಿ ಆಗಲಿ ಇಂಥವೇನೋ ಒಳಗಡೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅವಾಗ ಕೂಡ ಓವರ್ಲೋಡ್ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದು ಆಗಬಾರ್ದು, ದೋಷ ಇರಬಾರ್ದು ಅಂತ ನಾವು ಹೇಳ್ತೇವೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಬಾರ್ದು. ಸಹಜವಾಗಿ ಮನೆಗಳೇನು ಮಾಡ್ತೀವಿ ಅಂತಂದರೆ, ಒಂದು ಯಾವುದೋ ಒಂದು ಸಾಕೆಟ್ ಇದೆ ಅಂತಂದರೆ, ಒಂದು ಬೋರ್ಡ್ ಇದೆ ಅಂತಂದರೆ, ಈಗ ನೋಡಿ ನಾವು ಎಕ್ಸ್ಟೆನ್ಷನ್ ವೈರ್ ಅಂತ ಕರಿತೇವೆ. ಮಾರ್ಕೆಟ್ಲಿಂದ ಒಂದು ಇದನ್ನು ತೊಗೊಂಬರ್ತೇವೆ, ಎಕ್ಸ್ಟೆನ್ಷನ್ ವೈರನ್ನು ತೆಗೆದುಕೊಂಡು ಬರ್ತವೆ ಅಲ್ವಾ. ಅದರಲ್ಲಿ ಒಂದೇ ತಲ್ಲೇ ಎಲ್ಲವನ್ನು ಜೋಡಿಸ್ತಾ ಇರೋದು. ಒಂದು ಕಡೆಗೆ ಮೊಬೈಲನ್ನು ಇಡುತ್ತೇವೆ ಚಾರ್ಜಿಗೆ, ಫ್ರಿಜ್ಜನ್ನು ಅಲ್ಲೇ ಕನೆಕ್ಟ್ ಮಾಡ್ತೇವೆ ಒಂದೇ ಬೋರ್ಡಿಗೆ, ಆಮೇಲೆ ಟಿ ವಿಯನ್ನು ಒಂದೇ ಬೋರ್ಡಿಗೆ ಕನೆಕ್ಟ್ ಮಾಡುವಂಥ ಈ ಥರದ್ದು ಏನಾದರೂ ಇದ್ದಾಗ ಏನಾಗುತ್ತೆ ಅಂತಂದರೆ, ಹಲವು ಉಪಕರಣ ಒಂದೇ ಒಂದು ಸಾಕೆಟಿಗೆ ಜೋಡಿಸ್ಬಿಟ್ರೆ ಅಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಜೋಡಿಸ್ಬಾರ್ದು ಅಂತ ನಾವು ಹೇಳ್ತೇವೆ ಇಲ್ಲಿ. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸಬೇಕಾಗತ್ತೆ. ಒಂದು ಉತ್ತಮ ದರ, ಕ್ವಾಲಿಟಿ, ಒಳ್ಳೆಯ ಕ್ವಾಲಿಟಿಯ ಫ್ಯೂಸನ್ನು ಬಳಸಬೇಕು. ಸೊ ಕಡಿಮೆ ದರದ ಫ್ಯೂಸ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ, ಬಟ್ ಅದನ್ನು ಬಳಸಬಾರ್ದು. ಅತ್ಯುತ್ತಮವಾದಂತಹ ಫ್ಯೂಸನ್ನು ಬಳಸಬೇಕು. ಒಂದು ಒಳ್ಳೆಯ ಕ್ವಾಲಿಟಿಯ ಫ್ಯೂಸನ್ನು ಬಳಸಬೇಕಂತೇಳಿ ಹೇಳ್ತಾರೆ. ಆಮೇಲೆ ನೋಡಿ, ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರಿಬೇಕಾಗತ್ತೆ ಅಂತ ಕೇಳ್ತಾರೆ. ಸರಳ ವಿದ್ಯುತ್ ಮಂಡಲದ ಚಿತ್ರ ನೋಡಿ, ಸಹಜವಾಗಿ ಏನೆಲ್ಲ ಇರುತ್ತೆ ಅಲ್ವಾ. ಒಂದು ಬ್ಯಾಟ್ರಿ ಅಂತ ಇದ್ದೇ ಇರಲೇಬೇಕಲ್ವ. ನೋಡಿ, ಇಲ್ಲಿ ಕೆಳಗಡೆ ಎಡಗಡೆಗೆ ಮೂಲೆಯಲ್ಲಿ ಬ್ಯಾಟ್ರಿ ಮೇಲೆ ಕಾಣಿಸ್ತಿದೆ. ಒಂದು ಕಡೆ ಪ್ಲಸ್, ಒಂದು ಕಡೆ ಮೈನಸ್ ನೀವು ಬರೀತೀರಿ ಆರಾಮಾಗಿ. ಸೊ ಅದು ಮೂವ್ ಆಗ್ತಾ ಹೋದಂಗೆಲ್ಲ ಮೇಲೆ ನಿಮಗೆ ನೋಡಿ ಅಲ್ಲಿ ಬಲ್ಬ್ ಕಾಣಿಸ್ತಾ ಇದೆ ಸಲ್ವಾ. ಸೊ ಬಲ್ಬ್ ಮೂವ್ ಆಗ್ತಾ ಹೋದಂಗೆಲ್ಲ ಅಮ್ಮೀಟರ್ ಇದೆ, ಎ ಅಂತ ಏನು ಕೊಟ್ಟಿದ್ದಾರೆ ಒಳಗಡೆ, ಒಂದು ರೌಂಡ್ ಹಾಕಿ ಒಳಗಡೆ ಎ ಅಂತ ಬರೆದ್ರೆ ಅದು ಅಮ್ಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಲ್ಬ್ ಕೆಳಗಡೆ ನೋಡಿ ಒಂದು ಸರ್ಕಲ್ ಹಾಕಿ ಒಳಗಡೆ ವಿ ಅಂತ ಕೊಟ್ಟಿದ್ದಾರೆ. ವಿ ಅಂದರೆ ವೋಲ್ಟ್ ಮೀಟ್ರ್ ಅಂತ ಆಗುತ್ತೆ. ಈ ವೋಲ್ಟ್ ಮೀಟ್ರ್ ಆಗಲಿ ಅಮ್ಮೀಟ್ರ್ ಆಗಲಿ ಇವುಗಳನ್ನು ನಾವು ಸಾಧನಗಳು ಅಂತೇಳಿ ಕರಿತೇವೆ ಅಲ್ವಾ. ಉಪಕರಣಗಳು ಅಥವಾ ಸಾಧನಗಳು ಅಂತೇಳಿ ಕರಿತೇವೆ ಅಲ್ವಾ. ಏನನ್ನು ಕಂಡುಹಿಡಲಿಕ್ಕೆ ನಾವು ಅಲ್ಲಿ ಅವುಗಳನ್ನು ವಿದ್ಯುತ್ ಮಂಡಲದಲ್ಲಿ ಕೂಡಿಸಿರ್ತೇವೆ. ಏನನ್ನು ಕಂಡುಹಿಡಲಿಕ್ಕೆ ಅದನ್ನು ಕೂಡಿಸಿರ್ತೇವೆ ಸಹಜವಾಗಿ. ಈಗ ನೋಡಿ, ಈ ಬಲ್ಬ್ ಕೆಳಗಡೆ ಏನಿದೆಯಲ್ಲ ವೋಲ್ಟ್ ಮೀಟರು, ಈ ಮೀಟ್ರ್ ಅಂತ ಏನು ಬರುತ್ತೆ ನೋಡಿ, ಅದನ್ನು ಅಳತೆ ಮಾಡಲಿಕ್ಕೆ ಬಳಸ್ತೇವೆ ಅಂತ ಅರ್ಥ. ಏನನ್ನು ಅಳತೆ ಮಾಡಲಿಕ್ಕೆ ಬಳಸ್ತಾ ಇದ್ದೀರಿ? ವೋಲ್ಟ್ ಮೀಟರನ್ನು ವೋಲ್ಟೇಜ್ ಅಳತೆ ಮಾಡಲಿಕ್ಕೆ ಬಳಸ್ತೇವೆ, ವಿಭವಾಂತರವನ್ನು ಅಳತೆ ಮಾಡಲಿಕ್ಕೆ ಬಳಸ್ತೇವೆ. ವಿದ್ಯುತ್ ಮಂಡಲದಲ್ಲಿ ಹರಿಯುವ ವಿಭವಾಂತರ ಏನಿರುತ್ತಲ್ವ, ಈ ಒಂದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ಏನಿದೆ ಅದನ್ನು ಚೆಕ್ ಮಾಡಲಿಕ್ಕೆ ನಾವು ವೋಲ್ಟ್ ಮೀಟರನ್ನು ಬಳಸ್ತೇವೆ. ಅದಾದಮೇಲೆ ಮುಂದೆ ಬಂದರೆ ಅಮ್ಮೀಟರ್ನ ಯಾಕೆ ಬಳಸ್ತೇವೆ? ಅಮ್ಮೀಟರ್ ಇದು ಕೂಡ ಮೀಟ್ರ್ ಅಂತ ಎಲ್ಲಿ ಬರುತ್ತೆ ನೋಡಿ, ಸಹಜವಾಗಿ ಅದನ್ನು ಅಳತೆ ಮಾಡಲಿಕ್ಕೆ ಬಳಸ್ತೇವೆ. ಇಲ್ಲಿ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲಿಕ್ಕೆ ಅಮ್ಮೀಟರನ್ನು ಬಳಸ್ತವೆ. ಇನ್ನೊಂದು ಪ್ರಶ್ನೆ ನಿಮ್ಗೆ ಏನು ಕೇಳ್ತಾರೆ ಅಂದರೆ, ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವ ಥರ ಜೋಡಿಸ್ತಾರೆ ಅಂತ ಕೇಳ್ತಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತೇವೆ. ನೋಡಿ, ಒಂದೇ ತಂತಿಯಲ್ಲಿ ಬಂದಂಗೆ ಕಾಣಿಸ್ತಿದೆಯಲ್ವ ನಿಮಗೆ ಅಮ್ಮೀಟರಲ್ಲಿ. ಎ ಏನಿದೆಯಲ್ಲ, ಒಂದು ಸರ್ಕಲ್ ಎ ಒಳಗಡೆ ಏನಿದೆಯಲ್ಲ, ಅದು ಒಂದೇ ತಂತಿ ಒಳಗಡೆ ಜೋಡಿಸ್ದಂಗೆ ಕಾಣಿಸ್ತಾ ಇದೆ ನಿಮಗೆ. ಅಮ್ಮೀಟರ್ ಸರಣಿ ಕ್ರಮದಲ್ಲಿ ಜೋಡಿಸ್ತೇವೆ. ಇನ್ನೊಂದು ನೋಡಿ, ಅಲ್ಲಿ ಒಂದು ಬೇರೆ ತಂತಿ ತೊಗೊಂಡು ಜೋಡಿಸ್ದಂಗಿದೆ ವೋಲ್ಟ್ ಮೀಟರನ್ನು. ಈ ಬಲ್ಬ್ ಕೆಳಗಡೆ ಏನಿದೆಯಲ್ಲ, ಒಂದು ಮೈನ್ ತಂತಿ, ಇನ್ನೊಂದು ಸೈಡ್ ತಂತಿಯನ್ನು ತೆಗೆದುಕೊಂಡು ನಾವು ಅಲ್ಲಿ ಜೋಡಿಸಿದಂಗೆ ಕಾಣಿಸ್ತಾ ಇದೆಯಲ್ವ. ಸೊ ಇದು ವೋಲ್ಟ್ ಮೀಟರ್. ಇದನ್ನು ನಾವು ಸಮಾಂತರವಾಗಿ ಜೋಡಿಸ್ತೇವೆ. ಸೊ ಮೈನ್ ವೈರ್ಗೆ ಇದು ಸಮಾಂತರವಾಗಿ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಸೂಚನೆ ಆಗ್ತಾ ಇದೆ ನಿಮಗೆ. ಸೊ ಹಾಗಾಗಿ ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ, ವೋಲ್ಟ್ ಮೀಟರ್ನ ಸಮಾಂತರವಾಗಿ ನಾವೊಂದು ವಿದ್ಯುತ್ ಮಂಡಲದಲ್ಲಿ ಜೋಡಿಸ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಆಮೇಲೆ ಒಂದು ವಿದ್ಯುತ್ ಮೋಟ್ರ್ 220 ವೋಲ್ಟೇಜ್ ಅಂತ ಹೇಳಿದ್ದಾರೆ ಆಕಾರದಿಂದ 10 ಎ ವಿದ್ಯುತ್ ಪ್ರವಾಹವನ್ನು ಪಡಿತಾ ಇದೆ. ಮೋಟ್ರಿನ ಸಾಮರ್ಥ್ಯವನ್ನು ಕಂಡುಹಿಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಭಾಳಷ್ಟು ಸರಳವಾದಂತಹ ಒಂದು ಸೂತ್ರದೊಂದಿಗೆ ನೀವು ಲೆಕ್ಕವನ್ನು ಬಿಡಿಸ್ಬೋದಾಗಿದೆ. ಇಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು ಕೊಟ್ಟಿದ್ದಾರೆ? 10 ಎ ಕೊಟ್ಟಿದ್ದಾನೆ. ವೋಲ್ಟೇಜ್ 220 ವೋಲ್ಟೇಜ್ ಇದೆ ನೋಡಿ. ಅದನ್ನು ದತ್ತು ಏನು ಕೊಟ್ಟಿದೆ ಬರ್ಕೊಳ್ಬೇಕಾಗತ್ತೆ. ವಿ 220 ವೋಲ್ಟೇಜು, ಎ 10 ಆ್ಯಂಪಿಯರ್ ಅಂತ ಇದೆ. ಸಾಮರ್ಥ್ಯ ಅಂದ ತಕ್ಷಣ ಪವರ್ ಅಂತ ಇಂಗ್ಲೀಷ್ನ ಕರಿತೇವಲ್ವ. ಸೊ ವೋಲ್ಟೇಜ್ ಮತ್ತು ಕರೆಂಟ್ ಕೊಟ್ಟರು ಅಂತಂದರೆ ವಿದ್ಯುತ್ ಸಾಮರ್ಥ್ಯ ಆಟೋಮೆಟಿಕಲಿ ಏನಾಗಿರುತ್ತೆ ಅಂತಂದರೆ ಅವೆರಡರ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಸೊ ಪಿ ವಿ ಇಂಟು ಐ ಆಗುತ್ತೆ. ಸೊ ಪಿ ವಿ ಅಂದರೆ ಎಷ್ಟಿದೆ? ಅಲ್ಲಿ 220 ಇದೆ, ಇಂಟು 10 ಅಂದರೆ ಇಲ್ಲಿ ಕರೆಂಟ್ ಇರೋದರಿಂದ ಅಲ್ಲಿ 10 ಆಗುತ್ತೆ. ಪಿ 2200 ವ್ಯಾಟ್ ಆಗುತ್ತೆ. ಇದನ್ನು ನೀವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡ್ಬೇಕಂತ ಏನಾದ್ರು ಎಕ್ಸಾಮ್ನಲ್ಲಿ ಕೇಳಿದರೆ 2200 ಡಿವೈಡ್ ಬೈ 1000 ಮಾಡಿದರೆ ಆಟೋಮೆಟಿಕಲಲ್ಲಿ ಅಲ್ಲಿ 2.2 ಕಿಲೋ ವ್ಯಾಟ್ ಆಗಿ ಬದಲಾಗುತ್ತೆ. ಸೊ ಇಷ್ಟು ನಿಮಗೆ ಈಸಿಯಾಗಿ ಇಲ್ಲಿ ನಿಮಗೆ ನೋಡ್ತಾ ಇದ್ದೀವಿ. ಆಮೇಲೆ ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ ತೋರಿಸಲು ನ್ಯೂಟನ್ ರವರು ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ ಭಾಳ ಸರಳವಾಗಿರುವಂಥ ನ್ಯೂಟನ್ ಚಿತ್ರ ಮಾಡ್ತಾನೆ. ಮತ್ತು ಮೊದಲ ಬಾರಿಗೆ ಈ ಪ್ರಯೋಗನ ಮಾಡಿದಂತಹ ವ್ಯಕ್ತಿ ಅಂದರೆ ನ್ಯೂಟನ್ ಆಗಿರ್ತಾರೆ. ಬಿಳಿಯ ಬಣ್ಣದಿಂದ 7 ಬೆಳಕನ್ನು ಮೊದಲು
ತೆಗೆದುಕೊಂಡು ತದನಂತರ ಇನ್ನೊಂದು ಗಾಜಿನ ಪಟ್ಟಕವನ್ನು ಬಳಸಿಬಿಟ್ಟು ಮತ್ತೆ ಅದೇ ಬಿಳಿ ಬೆಳಕನ್ನು ಪಡೆಯುವಂಥದ್ದು ಏನಿದೆಯಲ್ಲ ಇದು ಪುನರ್ ಸಂಯೋಜನೆ ಒಂದು ಚಟುವಟಿಕೆ ಆಗುತ್ತೆ. ಬೆಳಕಿನ ಪುನರ್ ಸಂಯೋಜನೆ ಚಟುವಟಿಕೆ ಆಗುತ್ತೆ. ನೋಡಿ ಇಲ್ಲಿ 2 ಗಾಜಿನ ಪಟ್ಟಕಗಳನ್ನ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ P1 ಇಲ್ಲಿ ಮೇಲೆ P2 ಅಂತಿದೆ. ಮೊದಲನ್ನು ಏನಿದೆಯಲ್ಲೋ ತ್ರಿಭುಜಾಕಾರದ ಪಟ್ಟಕ ಇದೆಯಲ್ಲ ಗಾಜಿನ ಪಟ್ಟಕ, ಅದನ್ನು P1 ಇಂಗ್ಲೀಷ್ನಲ್ಲಿ ಅದನ್ನು ಪ್ರಿಸಮ್ ಅಂತ ಕರಿತೇವೆ. ಸೊ P1 ಇದು ನೋಡಿ ಉಲ್ಟಾ ಇಟ್ಟಿದ್ದೇವಲ್ಲ ನಾವು ತ್ರಿಭುಜನಲ್ಲಿ, ಸೊ ಇದು P2 ಅಂದರೆ ಪ್ರಿಸಮ್ 2 ಅಂತ ಆಗುತ್ತೆ. ಈಗ ನೋಡಿ ಬಿಳಿ ಬೆಳಕು ಅಂತ ಹೋಗಿದೆ ಅಲ್ವಾ, ಬಿಳಿ ಬೆಳಕು ಇಲ್ಲಿ ಒಂದು ಬಿಳಿ ಬೆಳಕನ್ನು ಪಾಸ್ ಮಾಡ್ತಿದೆ. ಯಾರೋ ಮಾರ್ಕ್ ನೋಡಿ ಮುಂದಕ್ಕೆ ಹೋಗ್ತಾ ಇದೆಯಾ. ಸೊ ಈ ತ್ರಿಭುಜದ ಫಸ್ಟ್ನೇ ತ್ರಿಭುಜ ಇದೆಯಲ್ವಾ, ಈ ತ್ರಿಭುಜದ ಒಳಗಡೆ ಬಂದ ತಕ್ಷಣ ನೋಡಿ ಇಲ್ಲಿ RRR ಅಂತ ಒಂದು ಲೈನ್ ಹೋಗಿದೆಯಾ, ಕೆಳಗಡೆ VVV ಅಂತ ಒಂದು ಹೋಗಿದೆಯಲ್ಲ, ಅಂದರೆ ಅರ್ಥ ಏನು, ಒಂದು ಬಿಳಿ ಬೆಳಕು ಗಾಜಿನ ಪಟ್ಟಕದ ಮೂಲಕ ಹಾದು ಹೋದಾಗ ಅದು 7 ಬಣ್ಣಗಳಾಗಿ ವರ್ಣಗಳಾಗಿ ವಿಭಜನೆ ಆಗುತ್ತಲ್ವ. ಅತ್ಯಂತ ಕಡಿಮೆ ಬಾಗುವ ಬಣ್ಣ ರೆಡ್ ಆಗಿರೋದ್ರಿಂದ ಅದು ಮೇಲೆ ಇರುತ್ತೆ. ಅತ್ಯಂತ ಹೆಚ್ಚು ಬಾಗುವ ಬಣ್ಣ ಅದು ವೈಲೆಟ್ ಆಗಿರೋದ್ರಿಂದ, ವೈಲೆಟ್ ಅಂದರೆ ನೇರಳೆ ಬಣ್ಣ ಆಗಿರೋದ್ರಿಂದ ಅದು ಕೆಳಗಡೆ ನಾವು ತೋರಿಸ್ತಾ ಹೋಗ್ತೇವೆ. ಹಾಗಾಗಿ ನೀವೇನಿಲ್ಲ ಮೂರು ಸಲ ಆರನ್ನು ತೋರಿಸಿ ಕೆಳಗಡೆ 3 ಸಲ ವಿಯನ್ನು ತೋರಿಸಿ ಆಟೋಮೆಟಿಕಲಿ ನಿಮ್ಮ ಚಿತ್ರ ಪೂರ್ತಿ ಆಗುತ್ತೆ. ಇಲ್ಲಿ ಉಲ್ಟಾ ಇದರಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟಿಗೆ ಬಿಳಿ ಬೆಳಕು 7 ವರ್ಣಗಳಾಗಿ ವಿಭಜನೆ ಹೊಂದಿ ಅದು 7 ಬಣ್ಣಗಳು ಮತ್ತೆ ಏನಾಗುತ್ತಂದರೆ ಇಲ್ಲಿ ಉಲ್ಟಾ ಇರುವಂಥ ತ್ರಿಭುಜದಲ್ಲಿ ತಲೆ ಕೆಳಗದ ತ್ರಿಭುಜದ ಮೂಲಕ ಹಾದು ಹೋದಾಗ ಮತ್ತೆ ಅದು ಬಿಳಿ ಬೆಳಕು ನಾವು ಪರದೆಯಲ್ಲಿ ನೋಡ್ಬೋದಾಗಿದೆ. ಇದು ನ್ಯೂಟನ್ರವರ ಪುನರ್ ಬೆಳಕಿನ ಸಂಯೋಜನೆ ಒಂದು ಚಟುವಟಿಕೆ ಅಂತೇಳಿ ಕರೀತೇವೆ. ಇಷ್ಟು ಸರಳವಾಗಿ ನೀವು ಆರಾಮಾಗಿ ಬರಿಬೋದಾಗಿದೆ ಇದನ್ನು. ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು ಅಂತ ಕೇಳಿದಾಗ ಏನು ಮಾಡ್ತೀರಿ, ಭಾಳ ಸರಳವಾಗಿ ಅಲ್ವಾ. ಬಿಳಿಯ ಬೆಳಕಿನ ಕಿರಣವನ್ನು ನಾವು ಒಂದು ತ್ರಿಭುಜದ ಪಟ್ಟಕ ಮೂಲಕ ಹಾಯಿಸಿದಾಗ ಅದು ತನ್ನ 7 ಘಟಕಗಳಾಗಿ ವರ್ಣ ವಿಭಜನೆ ಆಗುತ್ತಲ್ವ, ಅದನ್ನು ನಾವು ವರ್ಣ ವಿಭಜನೆ, ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಭಾಳಷ್ಟು ಈಸಿ ಇರುವಂಥದ್ದು ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ವಾ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ ಅಂತ ಕೇಳ್ತಾನೆ. ಆಮೇಲೆ ದರ್ಪಣದ ವರ್ಧನೆ ಎಂದರೇನು, ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆ ಏನನ್ನು ಸೂಚಿಸ್ತದೆ ಅಂತ ಕೇಳ್ತಾ ಹೋಗ್ತಾರೆ. ನೋಡಿ 9 ಮಾರ್ಕ್ಸಿಗೆ ಇಲ್ಲಿ 3 ಕ್ವಶನ್ಸ್ ಬರ್ತಾ ಹೋಗುತ್ತೆ ನಿಮಗೆ. 3 ಮಾರ್ಕ್ಸಿನ ಪ್ರಶ್ನೆಗಳಿವೆ, ಭಾಳಷ್ಟು ಈಸಿಯಾಗಿ ಇಲ್ಲಿ ತೊಗೊಳ್ಬೋದಾಗಿದೆ. ಈಗ ನೋಡ್ತಾ ಹೋಗೋಣ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ರೈಟ್, ಒಂದೇ ನಿಯಮ ಏನು ಹೇಳ್ತದೆ, ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮ ಆಗಿರ್ತದೆ. ರೈಟ್ ಅಲ್ವಾ. ಈಗ ಒಂದು ಬೆಳಕಿನ ಕಿರಣ ಮೇಲಿಂದ ಬರ್ತಾ ಇದೆ ಅಲ್ವಾ, ಪ್ರತಿಫಲಿಸುವ ಮೇಲ್ಮೈಗೆ ಬಿದ್ದ ತಕ್ಷಣ ಏನಾಗುತ್ತದು ಮತ್ತೆ ವಾಪಸ್ಸು ತನ್ನ ಒಂದು ಎಲ್ಲಿಂದ ಬಂದಿರುತ್ತೆ ಅದೇ ವಾತಾವರಣಕ್ಕೆ ಅದು ಹೋಗುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಬೆಳಕಿನ ಪ್ರತಿಫಲನ ನಡೆದಿದೆ ಅಂತೇಳಿ ಗೊತ್ತಾಗುತ್ತೆ. ಒಂದೇ ನಿಯಮದಲ್ಲಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಆ್ಯಂಗಲ್ I = ಆ್ಯಂಗಲ್ R ಅಂತೇಳಿ ಇಲ್ಲಿ ನಾವು ತೋರಿಸ್ತೇವೆ. ಎರಡನೇ ನಿಯಮದಲ್ಲಿ ಮೊದಲನೇ ನಿಯಮ ಕೋನ ಅಂತ ನೆನಪಿಟ್ಟುಕೊಂಡ್ರೆ ಎರಡನೇ ನಿಯಮದಲ್ಲಿ ಕಿರಣ ಅಂತ ಬರಬೇಕು ಯಾವಾಗಲೂ. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ. ಮಕ್ಕಳು ಭಾಳ ಸಲ ಏನು ಮಾಡ್ತಾರೆ, ಎರಡನೇ ನಿಯಮದಲ್ಲಿ ಕೂಡ ಪತನ ಕೋನ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲ, ಫಸ್ಟ್ನೇ ನಿಯಮದಲ್ಲಿ ಪತನ ಕೋನ ಅಂತ ಪದ ಬಳಸಿರಿ ಅಂತಂದರೆ ನೆಕ್ಸ್ಟ್ ಬರೋದು ಕಿರಣ ಅಂತ ಬಳಸಬೇಕಾಗುತ್ತೆ. ಪತನ ಕಿರಣ, ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗಳಿದ ಲಂಬ ಈ 3 ಏನಾಗಿರ್ತವೆ, ಒಂದೇ ಸಮತಲದಲ್ಲಿರ್ತವೆ. ನಿಮಗೆಲ್ಲ ಹೇಳಕ್ಕೆ ಬಂದಿಲ್ಲ ಅಂದರೆ ಪತನ ಕಿರಣ ಒಂದು ಕಿರಣ ಇದೆಯಾ, ಆಮೇಲೆ ಪ್ರತಿಫಲನ ಕಿರಣ ಇದೆಯಾ, ಆಮೇಲೆ ಲಂಬ, ಇವು 3 ಒಂದೇ ಸಮತಲದಲ್ಲಿರ್ತವೆ ಅಂತ ಹೇಳ್ಬಿಟ್ಟು ಸಾಕಲ್ವ, ಇಲ್ಲಿ ಆರಾಮಾಗಿ ನೆನಪಿಟ್ಕೊಳ್ಬೋದಾಗಿದೆ. ಆಮೇಲೆ ಎರಡನೇ B ಉತ್ತರ ಏನಾಗಿದೆ ಇಲ್ಲಿ, ದರ್ಪಣದ ವರ್ಧನೆ ಅಂತ ಕೇಳಿದವನು. ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಅಂತ ಕರಿತೇವೆ. ಸಿಂಪಲ್ ಇದೆ. ವರ್ಧನೆ ಅಂದರೆ ಏನು, ಎಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು. ವಸ್ತುವಿನ ಗಾತ್ರಕ್ಕೂ ಮತ್ತು ಪ್ರತಿಬಿಂಬದ ಗಾತ್ರಕ್ಕೂ ಎಷ್ಟು ಹೆಚ್ಚಾಗಿದೆ ಅಂತ ನೋಡಲಿಕ್ಕೆ ನಾವೇನು ಮಾಡಬೇಕು, ಪ್ರತಿಬಿಂಬದ ಗಾತ್ರವನ್ನು ಮೇಲೆ ಅಲ್ವಾ, ಪ್ರತಿಬಿಂಬದ ಎತ್ತರವನ್ನು ನಾವು ಮೇಲೆ ತಗೊಂಡು ಡಿವೈಡೆಡ್ ಬೈ ವಸ್ತುವಿನ ಎತ್ತರವನ್ನು ತೊಗೊಂಡ್ಬಿಟ್ರೆ ಅದೇ ಅನುಪಾತ ಆಗುತ್ತೆ. ಅವೆರಡರ ನಡುವಿನ ಎತ್ತರದ ನಡುವಿನ ಅನುಪಾತ ಏನಿದೆ ಅದನ್ನೇ ವರ್ಧನೆ ಅಂತೇಳಿ ಕರಿತೇವೆ, ಅಷ್ಟೇ, ಅದರೊಳಗಡೆ ಏನಿಲ್ಲ. ಆಮೇಲೆ ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆ ಏನು ತೋರಿಸೋದು ಅಂತಂದರೆ ಪ್ರತಿಬಿಂಬ ಸತ್ಯವಾಗಿರುತ್ತೆ. ಪ್ರತಿಬಿಂಬ ಸತ್ಯ ಯಾವಾಗ ಆಗಿರುತ್ತೆ ಅಂದರೆ ಪ್ರತಿಬಿಂಬ ಆಟೋಮೆಟಿಕಲಿ ತಲೆ ಕೆಳಗಾಗಿರುತ್ತೆ ಅಂತ ನಿಮಗೆ ಇಲ್ಲಿ ಆಟೋಮೆಟಿಕ್ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನಂತಂದರೆ ನೋಡಿ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಚಟುವಟಿಕೆನ ವಿವರಿಸಿ ಅಂತ ಕೇಳಿದ್ದಾರೆ. ಬೆಳಕಿನ ವಕ್ರೀಭವನ ತೋರಿಸ್ಬೇಕಂತಂದರೆ ಒಂದು 6 ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಪಾಯಿಂಟ್ ವೈಸ್ ಬರಿತಾ ಹೋದಾಗ ಏನಾಗುತ್ತೆ ಅಂದರೆ ಅರ್ಧ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ.
ಸೊ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಬೇಕಂದರೆ 6 ಪಾಯಿಂಟನ್ನು ನೀಟಾಗಿ ಇಲ್ಲಿ ಬರೀಬೇಕಾಗತ್ತೆ. ಭಾಳ ಸರಳವಾಗಿದೆಯಲ್ವಾ ಇಲ್ಲಿ ನೋಡಿ. ಒಂದು ಡ್ರಾಯಿಂಗ್ ಬೋರ್ಡನ್ನು ತೆಗೆದುಕೊಳ್ಬೇಕು ನೀವು. ಒಂದು ಡ್ರಾಯಿಂಗ್ ಬೋರ್ಡ್ ತೊಗೊಳ್ತೀರಲ್ವ, ಒಂದು ಡ್ರಾಯಿಂಗ್ ಬೋರ್ಡ್ ಬೇಕಂತೇನಿಲ್ಲ. ಈಗ ನಾವು ನಮ್ಮದು ಟೇಬಲನ್ನೇ ಒಂದು ಡ್ರಾಯಿಂಗ್ ಬೋರ್ಡ್ ಅಂತ ಅಂದ್ಕೊಂಡ್ರೆ ಅದ್ರ ಮೇಲೆ ಬಿಳಿ ಕಾಗದವನ್ನು ಅಲ್ವಾ ಅಂಟಿಸ್ಬೇಕಾಗತ್ತೆ ಅಥವಾ ಇಡಬೇಕು. ಈಗ ಇಲ್ಲಿ ಪಿನ್ನುಗಳನ್ನು ಬಳಸು ಅಂತ ಹೇಳಿದ್ದಾರೆ. ಸಹಜವಾಗಿ ಡ್ರಾಯಿಂಗ್ ಬೋರ್ಡ್ ಇದ್ದರೆ ಏನಾಗುತ್ತೆ ಅಂದರೆ ಈ ಪಿನ್ನುಗಳಂತ ಬರ್ತವೆ, 4 ಮೂಲೆ 4 ಪಿನ್ನುಗಳನ್ನು ಅಟ್ಯಾಚ್ ಮಾಡಿ ಒಟ್ಟು ಪೇಪರ್ ಅದಕ್ಕೆ ಫಿಕ್ಸ್ ಆಗುವಂಥ ರೀತಿಯಲ್ಲಿ ನಾವು ಮಾಡ್ತೇವೆ ಅಲ್ವಾ. ಇದನ್ನು ಬರೀರಿ. ಈಗ ಒಂದು ಡ್ರಾಯಿಂಗ್ ಬೋರ್ಡನ್ನು ಮೇಲೆ ಬಿಳಿ ಕಾಗದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸಿ ಅಥವಾ ಫಿಕ್ಸ್ ಮಾಡಿ ಅಂತ ಅರ್ಥ ಆಗುತ್ತೆ. ಆಮೇಲೆ ಆಯತಾಕಾರದ ಗಾಜಿನ ಚಪ್ಪಡಿ ಗೊತ್ತಿದೆ ನಿಮಗೆ. ಆಯತಾಕಾರದ ಒಂದು ಗಾಜಿನ ಚಪ್ಪಡಿ ಏನಿದೆಯಲ್ಲ ಅದನ್ನು ಮಧ್ಯಭಾಗದಲ್ಲಿರಬೇಕು ಅಲ್ವಾ. ಈ ಒಂದೇನು ನೀವು ಡ್ರಾಯಿಂಗ್ ಶೀಟ್ ತೊಗೊಂಡಿರ್ತೀರಿ ಅದರ ಮಧ್ಯಭಾಗದಲ್ಲಿ ಇರಿಸಬೇಕಾಗತ್ತೆ. ಮತ್ತು ಗಾಜಿನ ಚಪ್ಪಡಿ ಸುತ್ತ ಏನು ಮಾಡಬೇಕಾಗತ್ತೆ, ನೀವು ಪೆನ್ಸಿಲ್ ಸಾರಿಯಿಂದ ರೇಖೆಗಳನ್ನು ಎಳೆಯಬೇಕಾಗತ್ತೆ. ಅಂದರೆ ಅಲ್ಲಿ ಒಂದು ಗಾಜಿನ ಚಪ್ಪಡಿಯನ್ನು ಇಟ್ಟಂಗೆ ಅನ್ನಿಸ್ಬೇಕು ಅದು ನಿಮಗೀಗ ಕ್ಲಿಯರ್ ಇದೆಯಲ್ಲ. ಆಮೇಲೆ ಗಾಜಿನ ಚಪ್ಪಡಿನ ಹೊರ ತೆಗಿತೀವಿ ನಾವು. ಒಟ್ಟು ನಮಗೇನಾದ್ರು ಚಿತ್ರದ್ದು ಒಂದು ಬೌಂಡ್ರಿ ಬರಬೇಕಷ್ಟೆ, ಬೌಂಡ್ರಿ ಅಲ್ವಾ, ಸುತ್ತಳತೆ ಬರಬೇಕು. ಒಂದು ಗಾಜಿನ ಚಪ್ಪಡಿಯ ಸುತ್ತಳತೆ ಬರಬೇಕಷ್ಟೆ. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚು ಮತ್ತು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕಂತ ಹೇಳಿದ್ದಾರೆ. 4 ಗುಂಡು ಪಿನ್ನುಗಳನ್ನು ತೆಗೆದುಕೊಳ್ಬೇಕಿಲ್ಲಿ ನೋಡಿ. ನೀವು ಈ ಗಾಜಿನ ಚಪ್ಪಡಿಯ ಸುತ್ತ ಒಂದು ಏನು ಪೆನ್ಸಿಲಿಂದ ಹೊಡೆದಿರಲ್ವ, ಈಗ ಪತನಕಿರಣ ಮೇಲಿಂದ ಬಂದಂಗೆ ಕಾಣಿಸ್ಬೇಕಲ್ವ. ಅದಕ್ಕೆ ಏನು ಮಾಡ್ತೀರಿ, ಕರೆಕ್ಟಾಗಿ ಗಾಜಿನ ಮೇಲಿನ ಅಂಚಿಗೆ ಒಂದು ಪಿನ್ನು ಚುಚ್ಚಿ ಸ್ವಲ್ಪ ಎತ್ತರದಲ್ಲಿ ಮೇಲೆ ಒಂದು ನೀವು ಪಿನ್ನನ್ನು ಚುಚ್ಚಬೇಕಾಗತ್ತೆ. ಕೆಳಗಡೆ ಸೇಮ್ ಅದೇ ಲೈನಲ್ಲಿ ಮುಂದುಗಡೆ ಕೆಳಗಡೆ 2 ಪಿನ್ನುಗಳನ್ನು ನೀವು ಹಾಕಬೇಕಾಗತ್ತೆ. ಒಂದೇ ರೀತಿ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕಂತ ಹೇಳಿದ್ದಾರೆ. ಆಮೇಲೆ ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ನೋಡಬೇಕು ಮತ್ತು ಇತರೆ 2 ಪಿನ್ನುಗಳನ್ನು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕಂತ ಹೇಳಿದ್ದಾರೆ. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ಈಗ ತೆಗಿಬೇಕಾಗತ್ತೆ. ಕ್ಲಿಯರ್ ಇದೆಯಾ. ಈಗ ಏನಂದರೆ ಇಲ್ಲಿ ತೋರ್ಸೋಕ್ಕಿಲ್ಲ, ಭಾಳಷ್ಟು ಈಸಿ ಇದೆ ಅದು. ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಇದನ್ನು ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಒಂದು ಏನಂದರೆ ಪತನ ಕಿರಣ ತೋರಿಸ್ಬೇಕಲ್ಲಿ ಮೇಲೆ, ಆಮೇಲೆ ನಿರ್ಗಮನ ಕಿರಣ ಇದೆಯಲ್ಲ ಅದು ಒಂದು ತೋರಿಸ್ಲಿಕ್ಕೆ 2 ಪಿನ್ನುಗಳನ್ನು ಚುಚ್ತೀವಿ ನಾವು. ಮಧ್ಯಗಡೆ ಈ ಗಾಜಿನ ಒಳಗಡೆ ಬೆಳಕು ಹಾದು ಹೋಗುತ್ತಲ್ಲ, ಆ ಬೆಳಕು ಹಾದು ಹೋಗೋದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಲ್ಲಿ ವಕ್ರೀಭವನ ಉಂಟಾಗುತ್ತೆ. ಸೊ ಅದನ್ನು ನೀವು ನೋಡಬೇಕಾಗತ್ತೆ ಅಲ್ಲಿ. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಹಾಗೆ ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಗಾಜಿನ ಚಪ್ಪಡಿಯ 2 ಬಿಂದುಗಳನ್ನು ಸೇರಿಸ್ತಾ ಹೋದಾಗ ಏನಾಗುತ್ತೆ, ನಿಮಗೆ ನೀಟಾಗಿ ಒಂದು ವಕ್ರೀಭವನ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಭಾಳ ಸರಳವಾಗಿ ನಿಮಗೆ ಚಟುವಟಿಕೆ ಮೂಲಕ ಕೇಳಿದ್ದಾರೆ. ಆರಾಮಾಗಿ ಇದನ್ನು ನೀವು ಏನಂತಂದರೆ 3 ಮಾರ್ಕ್ಸ್ಗೆ ಬರಿಬೋದಾಗಿದೆ. ಇಲ್ಲಿ ಸಮೀಪ ದೃಷ್ಟಿ ಎಂದರೇನು ಅಂತ ಕೇಳಿದ್ದಾರೆ. ಸಮೀಪ ದೃಷ್ಟಿ ಅಲ್ವಾ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು, ದೂರದ ವಸ್ತುಗಳನ್ನು ನೋಡುವ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಸಮೀಪ ದೃಷ್ಟಿ ಕಣ್ಣು ಅಂತ ನಾವು ಕರೀತೇವೆ ಅಲ್ವಾ, ಇದೊಂದು ದೋಷ. ಇದು ಕಣ್ಣಿನ ದೋಷಗಳಲ್ಲಿ ಸಮೀಪ ದೃಷ್ಟಿ ಕಣ್ಣು ಇದೆ, ದೂರದೃಷ್ಟಿ ಕಣ್ಣು ಇದೆ ಮತ್ತು ಪ್ರಿಸ್ಬಯೋಪಿ ಇದೆ. ಈ 3ರಲ್ಲಿ ಹೆಚ್ಚಾಗಿ ನಿಮಗೆ ಸಮೀಪ ದೃಷ್ಟಿ ಕೇಳ್ತಾನ, ಇಲ್ಲ ಅಂತಂದರೆ ದೂರದೃಷ್ಟಿ ಕೇಳ್ತಾನೆ, ಇಲ್ಲ ಪ್ರಿಸ್ಬಯೋಪಿ ಕೇಳ್ತಾನೆ. ಹೆಚ್ಚಾಗಿ ಇದೇ ಬರ್ತಾ ಇದೆ ಎಲ್ಲ ಕಡೆಗೆ ನೋಡಿ. ಆಪ್ಷನ್ ಕೂಡ ಇರ್ತದಲ್ಲಿ. ಸಮೀಪ ದೃಷ್ಟಿ ಕೇಳಿದರೆ ಕೆಳಗಡೆ ಅಥವಾದಲ್ಲಿ ನಿಮಗೆ ದೂರದೃಷ್ಟಿ ಅಥವಾ ಪ್ರಿಸ್ಬಯೋಪಿ ಕೇಳ್ತಾ ಹೋಗ್ತಾನೆ. ಅದರಲ್ಲಿ ಯಾವ್ದಾರು ಒಂದು ನೀವು ನೆನಪಿಟ್ಟುಕೊಂಡ್ರೆ ಸಾಕಾಗ್ತದೆ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಇಲ್ಲಿ. ಸಮೀಪ ದೃಷ್ಟಿ ಕಣ್ಣಂತಷ್ಟು ಮಕ್ಕಳು ಏನು ಮಾಡ್ತಾರೆ, ಸಮೀಪದೇ ಕಾಣಿಸಲೇನಪ್ಪ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, ಸಮೀಪದ ಭಾಳ ಚೆನ್ನಾಗಿ ಕಾಣಿಸುತ್ತೆ, ಬಟ್ ದೂರದ ವಸ್ತುಗಳು ನೋಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರೋದಿಲ್ಲ. ಈ ದೋಷವನ್ನು ನಾವು ಕಣ್ಣಿನ ಸಮೀಪ ದೃಷ್ಟಿ ದೋಷ ಅಂತೇಳಿ ಕರಿತಾ ಹೋಗ್ತೇವೆ ನೋಡಿ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಿದೆ, ಆದರೆ ದೂರದ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲದ ಕಾರಣ ಕಣ್ಣಿನ ಈ ದೋಷವನ್ನು ನಾವು ಸಮೀಪ ದೃಷ್ಟಿ ಅಂತೇಳಿ ಕರಿತೇವೆ. ಹೊಂದಾಣಿಕೆ ಸಾಮರ್ಥ್ಯ ಅಂತಂದರೆ ಏನು, ದೂರ ವಸ್ತುಗಳನ್ನು ನೋಡುವ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇದೆ. ಹತ್ತಿರದ ವಸ್ತುಗಳು ಹಾಗೂ ದೂರ ವಸ್ತುಗಳನ್ನು ನೋಡಲಿಕ್ಕೆ ಕಣ್ಣಿನ ಮುಸುರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಕಣ್ಣಿಂದ ಹೊಂದಾಣಿಕೆ, ಇದನ್ನು ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೇವೆ. ಹತ್ತಿರ ವಸ್ತುಗಳನ್ನು ನೋಡುವಾಗ ಕಣ್ಣು ಏನಾಗುತ್ತೆ, ಸ್ವಲ್ಪ ವಕ್ರ ಆಗುತ್ತೆ, ದಪ್ಪ ಆಗುತ್ತೆ. ಕ್ಲಿಯರ್ ಇದೆಯಾ. ದೂರ ವಸ್ತು ನೋಡ್ಬೇಕಾದ್ರೆ ನೋಡಿ ನಾವು ಆರಾಮಾಗಿ ನೋಡ್ತೇವೆ, ಕಣ್ಣನ್ನು ದಿಟ್ಟಿಸಿ ನೋಡ್ಬೇಕಂತೇನಿಲ್ಲ. ಸೊ ಹಾಗಾಗಿ ಈ ರೀತಿಯಲ್ಲಿ ಒಂದು ಸಂಗಮ ದೂರವನ್ನು ಅದು ಸೆಟ್ ಮಾಡಿಕೊಳ್ಳುತ್ತೆ. ನಮ್ಮ ಕಣ್ಣಿನಲ್ಲಿ ಯಾವ ಮಸೂರ ಇದೆ, ಪೀನ ಮಸೂರ ಇದೆಯಲ್ಲ,
ಈ ಪೀನ ಮೊಸರು ಏನು ಮಾಡುತ್ತೆ ಅಂತಂದರೆ ಸಮೀಪದ ವಸ್ತುಗಳನ್ನು ನೋಡ್ಬೇಕಾರೆ ಹೆಂಗೆ ನೋಡಬೇಕು ಅಲ್ವಾ, ಒಂದು ಸಂಗಮ ದೂರವನ್ನು ಸೆಟ್ ಮಾಡ್ಕೊಳ್ತದೆ. ಸಂಗಮ ದೂರ ನೋಡಿ ಸಹಜವಾಗಿ ಸಮೀಪದ ವಸ್ತುಗೆ ಮಿನಿಮಮ್ ಸಂಗಮ ದೂರ ಎಷ್ಟಿರಬೇಕು ಅಂತ ಹೇಳಿದ್ವಿ ನಾವು, 25 ಸೆಂಟಿಮೀಟರ್ ಬೇಕಾಗುತ್ತೆ. ಗರಿಷ್ಠ ದೂರ ನೋಡಿ, ದೂರ ವಸ್ತುಗಳು ನೋಡುವಾಗ ಕಣ್ಣು ಭಾಳ ಆರಾಮದಾಯಕವಾಗಿ ನೋಡ್ತೀವಿ ನಾವು. ದೊಡ್ಡದಾಗಿ ಮಾಡಬೇಕಾಗಿಲ್ಲ, ಕಣ್ಣನ್ನು ಉಬ್ಬಿಸಿ ನೋಡಬೇಕಾಗಿಲ್ಲ, ಕಣ್ಣುಗುಡ್ಡಿಯನ್ನು ಅಲ್ವಾ, ಆ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ದೂರದ ವಸ್ತುಗಳ ಒಂದು ಸಂಗಮ ದೂರ ಅನಂತವಾಗಿರುತ್ತೆ. ಸಮೀಪ ವಸ್ತುಗಳ ದೂರ ಏನಿದೆಯಲ್ಲ ಅದು 25 ಸೆಂಟಿಮೀಟರ್ ಇದ್ದೇ ಇರುತ್ತೆ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕಾಗತ್ತೆ. ದೂರ ವಸ್ತುಗಳನ್ನು ನೋಡುವಾಗ ಯಾವ ರೀತಿಯಲ್ಲಿ ಕಣ್ಣು ಹೊಂದಾಣಿಕೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸಿಲಿಯರಿ ಸ್ನಾಯುಗಳಿರ್ತಾವಲ್ಲ, ಈ ಸ್ನಾಯುಗಳು ಕಣ್ಣಿನ ಒಂದು ಗುಡ್ಡೆಯನ್ನು ಸೊ ಅತ್ತಗಿತ್ತ ಮಾಡ್ತಿರ್ತಾವಲ್ಲ, ದೊಡ್ಡದು ಮಾಡೋದು ಸಣ್ಣದು ಮಾಡೋದೆಲ್ಲ ಮಾಡ್ತಿರ್ತಾವೆ. ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯು ಮಾರ್ಪಡಿಸಲ್ಪಡುತ್ತದೆ ಅಂತಂದರೆ ಅಲ್ಲಿ ಕಡಿಮೆ ಆಗ್ತದೆ. ದೂರ ವಸ್ತುಗಳು ನೋಡ್ಬೇಕಾದ್ರೆ ಏನಾಗುತ್ತೆ, ಕಣ್ಣು ಗುಡ್ಡೆ ಇದೆಯಲ್ಲ ಅಥವಾ ಕಣ್ಣಿನ ಮಸೂರದ ಸೈಜ್ ಇದೆಯಲ್ಲ ಅದು ಸಣ್ಣದಾಗ್ತಾ ಹೋಗುತ್ತೆ. ಕಣ್ಣಿನ ಮಸೂರದ ಸಂಗಮ ದೂರ ಏನಾಗುತ್ತೆ, ಇಲ್ಲಿ ಹೆಚ್ಚಾಗ್ತದೆ. ದೂರ ವಸ್ತುಗಳು ನೋಡ್ಬೇಕಾದ್ರೆ ಅನಂತ ಅಲ್ವಾ ಅದು ಸಂಗಮ ದೂರ, ಹಾಗಾಗಿ ಅಲ್ಲಿ ಸಂಗಮ ದೂರ ಹೆಚ್ಚಾಗಬೇಕಾಗುತ್ತೆ. ಕಣ್ಣಿನ ಮಸೂರು ಕೂಡ ಇಲ್ಲಿ ಭಾಳ ತೆಳ್ಳಗಾಗುತ್ತೆ, ಕಣ್ಣಿನ ಮಸೂರು ಭಾಳ ತೆಳ್ಳಗಾಗುತ್ತೆ. ಇದರ ಅಪೋಸಿಟ್ಟಾಗಿ ನಿಮಗೆ ದೂರದೃಷ್ಟಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇಷ್ಟು ಇಲ್ಲಿದೆ, 9 ಪ್ರಶ್ನೆಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಒಂದು 10 ಪ್ರಶ್ನೆ ಇವತ್ತು ಮಾಡೋಣ ಇಂಪಾರ್ಟೆಂಟಾಗಿ. ಒಂದೇ ಸಲಿಗೆ ಎಲ್ಲವನ್ನು ನಾವು ನೋಡ್ತಾ ಹೋದರೆ ನಿಮಗೆ ಕೂಡ ಇಲ್ಲಿ ಇದಾಗತ್ತೆ, ಮಾಡ್ಕೊಳ್ಬೋದು. ಒಂದು ಇಲ್ಲಿವರೆಗೆ ನೋಡೋಣ, ಒಂದು ಭಾಗ ನೋಡಿಬಿಡೋಣ ಆರಾಮಾಗಿ. ನೆಕ್ಸ್ಟ್ ಏನಿದೆ, ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಇದು ಕೂಡ ಭಾಳ ಸರಳವಾಗಿರುವಂಥದ್ದು ಮತ್ತು ಬರೋ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ರೈಟಾ? ವಕ್ರೀಭವನದಿಂದಲೇ ಉಂಟಾಗ್ತಕ್ಕಂಥ ವಿದ್ಯಮಾನ ಇದು ಕೂಡ. ಯಾವುದು ಮಿನುಗುವಿಕೆ, ನಕ್ಷತ್ರ ಮಿನುಗುವಿಕೆ ಆಗಲಿ, ಆಮೇಲೆ ಕಾಮನ್ ಬಿಲ್ ಉಂಟಾಗೋದು, ಅದು ಬೆಳಕಿನ ಚದುರುವಿಕೆ, ಈ ಥರ ಕೆಲವೆಲ್ಲ ಇದ್ದಾವೆ. ಎಲ್ಲವನ್ನೂ ನೀವು ನೋಡಬೇಕಾಗತ್ತೆ. ಇದರಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಅನ್ನುವಂಥ ಒಂದು ಕ್ವಶನ್ನಲ್ಲಿ ನಾವು ವಕ್ರೀಭವನದ ವಿದ್ಯಮಾನವನ್ನು ಇಲ್ಲಿ ಬಳಸ್ತಾ ಹೋಗ್ತೇವೆ. ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕವು ಭಿನ್ನವಾಗಿರೋದ್ರಿಂದ ನಕ್ಷತ್ರಗಳಿಂದ ಬರುವ ಬೆಳಕೇನಾಗುತ್ತೆ, ಸತತವಾಗಿ ವಕ್ರೀಭವನ ಹೊಂದುತ್ತಾ ಹೋಗುತ್ತೆ. ಇದರಿಂದಾಗಿ ನಕ್ಷತ್ರಗಳು ಮಿನುಗದಂತೆ ನಮಗೆ ಕಾಣ್ತಾ ಹೋಗ್ತವೆ. ವಾಯುಮಂಡಲದಲ್ಲಿ ವಿವಿಧ ಸ್ತರಗಳಿದಾವಲ್ವ, ಈಗ ನೋಡಿ ಸ್ಟ್ರಾಟೋಸ್ಫಿಯರ್, ಮ್ಯೂಸೋಸ್ಫಿಯರ್ ಅಂತೆಲ್ಲ ಹೇಳ್ತೀವಲ್ಲ, ಬೇರೆ 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 ಏನಿದಾವಲ್ಲ, ಲೇಯರ್ಸ್ ಇದೆ ವಾಯುಮಂಡಲದಲ್ಲಿ. ವಾಯುಮಂಡಲದಲ್ಲಿ ಲೇಯರ್ಸ್ ಇದೆ, ಪದರಗಳಿದ್ದಾವೆ, ಬೇರೆ ಬೇರೆ ಪದರಗಳಿದ್ದಾವೆ. ಒಂದೊಂದು ಪದರಲ್ಲಿ ಒಂದೊಂದು ರೀತಿಯಾದಂತಹ ವಕ್ರೀಭವನ ಸೂಚ್ಯಾಂಕ ಇರುತ್ತೆ, ಕ್ಲಿಯರ್ ಇದೆಯಾ, ಸ್ಥಿರಾಂಕ ಇರುತ್ತೆ. ಸೊ ಹೀಗಾಗಿ ಒಂದು ಪದರದಲ್ಲಿ ಹೆಚ್ಚಾಗಿ ಬಾಗಿದರೆ ಇನ್ನೊಂದು ಪದರಲ್ಲಿ ಕಡಿಮೆ ಬಾಗುತ್ತೆ. ಹಿಂಗೆ ಬೆಳಕು ಈ ಯಾವುದು ನಕ್ಷತ್ರಗಳಿಂದ ಬರುವಾಗ ಏನಾಗುತ್ತೆ, ಎಲ್ಲ ಪದರಗಳನ್ನು ಹಾದು ಬರಬೇಕಲ್ಲ, ಅವ ನಿರಂತರವಾಗಿ ಏನಾಗುತ್ತೆ ಅಲ್ಲಿ ಅದು ವಕ್ರೀಭವನಕ್ಕೆ ಒಳಗಾಗುತ್ತೆ. ಇದರಿಂದ ಈ ನಕ್ಷತ್ರಗಳು ನಮಗೇನಂತ ಕಾಣ್ತಾವೆ ಅಂದರೆ, ಯಾವ ರೀತಿಯಲ್ಲಿ ಕಾಣ್ತವೆ ಅಂದರೆ ಮಿನಿದಂತೆ ಕಾಣ್ತಾ ಇರ್ತವೆ. ಅವಿರೋದು ಒಂದು ಕಡೆಗೆ, ನಾವು ನೋಡೋದು ಒಂದು ಕಡೆಗೆ ಆಗಿರೋದ್ರಿಂದ ಅಲ್ಲಿ ಸ್ಥಿತ್ಯಂತರ ಅಂತ ಕರಿತೀವಿ. ಸ್ಥಿತ್ಯಂತರ ಅದು ಒಂದು ಕಡೆಗೆ ಇದ್ದರೆ ನಾವು ಒಂದು ಕಡೆಗೆ ನಮಗೆ ಕಾಣಿಸ್ತಾ ಇರುತ್ತೆ ನೋಡುಗರಿಗೆ. ಹಾಗಾಗಿ ಬೆಳಕಿನ ಕಿರಣಗಳೇ ನಕ್ಷತ್ರದ ಏನು ಬರ್ತಾವಲ್ಲ, ಅದರಿಂದಾಗಿ ನಮಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ಮಿನುಗಿದಂತೆ ನಕ್ಷತ್ರಗಳಲ್ಲಿ ಕಾಣ್ತಾ ಹೋಗುತ್ತೆ. ಮೈನ್ ಇಲ್ಲಿ ವಕ್ರೀಭವನದಿಂದಾಗಿ, ಆಮೇಲೆ ನಿರಂತರವಾಗಿ ವಕ್ರೀಭವನ ಆಗ್ತಾ ಇರೋದ್ರಿಂದ ಅಲ್ಲಿ. ನೆಕ್ಸ್ಟ್, ಗ್ರಹಗಳು ನಕ್ಷತ್ರಗಳಿಗಿಂತ ಭಾಳ ಹತ್ತಿರದಲ್ಲಿದ್ದಾವೆ, ಇದು ನಿಮಗೆ ಗೊತ್ತಿದೆ ಅಲ್ವಾ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಾಗಿ ನಮಗೆ ಗೋಚರಿಸ್ತವೆ. ನಕ್ಷತ್ರ ಸಣ್ಣವ್ರಿ, ಭಾಳ ಆಕಾಶದಲ್ಲಿ ಏನೋ ಚುಕ್ಕಿ ಥರ ಕಾಣುತ್ತೆ, ಸಣ್ಣ ಸಣ್ಣ ಚುಕ್ಕಿ ಅಂತಲೇ ಕರಿತೇವೆ, ಒಂಥರ ಡಾಟ್ಸ್ ರೀತಿಯಲ್ಲಿ ಕಾಣುತ್ತೆ ಅಲ್ವಾ. ಗ್ರಹಗಳು ಭಾಳ ಹತ್ತಿರದವ ಅಲ್ವಾ. ಸೂರ್ಯನ ಸುತ್ತ ಇರ್ತಕ್ಕಂಥ ಗ್ರಹಗಳೆಲ್ಲ ನಮಗೆ ಭಾಳ ಹತ್ತಿರದಲ್ಲಿ ಗೋಚರಿಸ್ತವೆ, ಅವು ದೊಡ್ಡದಾಗಿ ಕಾಣ್ತವೆ. ಬೆಳಕಿನ ಆಕಾರ ದೊಡ್ಡದಾದಂತೆ ಏನಾಗುತ್ತೆ ಅಂತಂದರೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗುತ್ತೆ. ಬೆಳಕು ಭಾಳ ಆಕಾರ ದೊಡ್ಡದಾಗುತ್ತೆ. ಇಲ್ಲ ನಮಗೆ ಗ್ರಹಗಳಿಂದ ಬರುವಂಥ ಬೆಳಕಾಗಿಲ್ಲ, ಆ ಗ್ರಹಗಳಿಗೆ ಬಿದ್ದಂಥ ಬೆಳಕು ನಮಗೆ ಪ್ರತಿಫಲನ ಆದಾಗ ಅಲ್ಲಿ ಏನಾಗುತ್ತೆ, ಬೆಳಕಿನ ಸ್ಥಿತ್ಯಂತರದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಗ್ರಹಗಳು ಒಂದು ಕಡೆಗೆ ಎಲ್ಲಿದ್ದಾವಲ್ಲ ನಾವು ಅಲ್ಲೇ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಗ್ರಹಗಳು ಇರುವ ಜಾಗದಲ್ಲಿ ನಾವು ನೋಡುವ ಜಾಗಕ್ಕೂ ಆಲ್ಮೋಸ್ಟ್ ಸೇಮ್ ಕಾಣುತ್ತೆ. ಬಟ್ ನಕ್ಷತ್ರಗಳ ವಿಚಾರದಲ್ಲಿ ಆಗಾಗಲ್ಲ. ನಕ್ಷತ್ರ ಒಂದು ಕಡೆಗಿದ್ದರೆ, ಮೂಲ ಸ್ಥಾನ ಒಂದು ಕಡೆಗಿದ್ದರೆ, ನಾವು ನೋಡೋದು ಸ್ಥಾನ ಒಂದಾಗುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಅಲ್ಲಿ ನೋಟದಲ್ಲಿ ವ್ಯತ್ಯಾಸ ಆಗೋದರಿಂದ ಅವು ಮಿನಿದಂತ ಕಾಣುತ್ತೆ. ಬಟ್ ಗ್ರಹಗಳು ಎಲ್ಲಿರ್ತವೆ, ನಾವು ಅಲ್ಲಿ ಅದೇ ಜಾಗದಲ್ಲಿ ಅವು ನಮಗೆ ಕಾಣಿಸ್ತವೆ. ಸ್ವಲ್ಪ ವ್ಯತ್ಯಾಸ ಕಾಣ್ಬೋದೇನೋ, ಬಟ್ ಮೇಜರ್ ವ್ಯತ್ಯಾಸ ಅಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಇವು
ಮಿನುಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಸೊಲೆನಾಯ್ಡ್ ಎಂದರೇನು? ಫ್ಲೆಮಿಂಗ್ನ ಎಡಗೈ ನಿಯಮ ನಿರೂಪಿಸಿ ಅಂತ ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥಂತಿಯ ನಡುವಿನ ಅವಾಂತರ ಎಷ್ಟು ಅಂತೆಲ್ಲ ಕೇಳಿದ್ದಾರೆ. ಭಾಳ ಸಿಂಪಲ್ ಆಗಿದೆ. ಸೊಲೆನಾಯ್ಡ್ ಎಂದರೇನು ಅಂತೇಳಿ, ಒಂದು ಅವಾಹಕದ ಹೊದಿಕೆ ಅಲ್ವಾ. ಅವಾಹಕದ ಹೊದಿಕೆ ಅಂದರೆ ಈಗ ನೀವು ಮನೆಯಲ್ಲಿ ವೈರೆಲ್ಲ ಬಳಸಿರ್ತೀರಿ, ಆ ವೈರ್ನ ಮೇಲೆ ಇದೆಯಲ್ವ, ಅದನ್ನು ನಾವು ವಾಹಕ ಹೊದಿಕೆ ಅಂತ ಕರಿತೀವಲ್ವ. ಅವಾಹಕ ಅಂದ್ರೇನು? ವಾಹಕ ಅಂದರೆ ಕರೆಂಟ್ ಪಾಸ್ ಆಗುತ್ತೆ ತಂತಿಯಲ್ಲಿ. ಯಾವ ವಸ್ತುವಿನಲ್ಲಿ ಕರೆಂಟ್ ಪಾಸ್ ಆಗಲ್ಲ, ವಿದ್ಯುತ್ ಪ್ರವಹಿಸೋದಿಲ್ಲ, ಅವುಗಳನ್ನು ಅವಾಹಕ ಅಂತ ಕರಿತೀವಲ್ವ. ಈ ರೀತಿಯಲ್ಲಿ ಏನು ತಂತಿ ಮೇಲೆ ಏನಿದೆಯಲ್ಲ ಪ್ಲಾಸ್ಟಿಕ್ ವೈರರ್ಗಳನ್ನು ಹಾಕಿರ್ತಾರೆ, ಪ್ಲಾಸ್ಟಿಕ್ ಇದನ್ನು ಹಾಕಿರ್ತಾರಲ್ವ, ಅದನ್ನೇ ಅವಾಹಕದ ಹೊದಿಕೆ ಅಂತೇಳಿ ಕರಿತೇವೆ. ತಾಮ್ರ ತಂತಿ ಅನೇಕ ಸುತ್ತುಗಳನ್ನು ಸುತ್ತಬೇಕು ನೀವು ಒತ್ತೊತ್ತಾಗಿ. ಒಂದು ತಾಮ್ರ ತಂತಿ ತೊಗೊಳ್ಬೇಕು, ಅದನ್ನು ನೀಟಾಗಿ ಅನೇಕ ಸುತ್ತುಗಳನ್ನು ಸುತ್ತಬೇಕಾಗತ್ತೆ ಒತ್ತೊತ್ತಾಗಿ. ಅದು ಒತ್ತೊತ್ತಾಗಿ ಸುತ್ತಿದಾಗ ಏನಾಗುತ್ತೆ, ಒಂದು ಸಿಲಿಂಡ್ರ್ ಆಕಾರ ಬರುತ್ತೆ ಅದಕ್ಕೆ. ಆ ಸಿಲಿಂಡ್ರ್ ಆಕಾರ ನಾವಿಲ್ಲಿ ಸೊಲೆನಾಯ್ಡ್ ಅಂತೇಳಿ ಕರಿತಾ ಹೋಗ್ತೇವೆ. ಆಮೇಲೆ ಫ್ಲೆಮಿಂಗ್ನ ಎಡಗೈ ನಿಯಮ ನೀವು ನೋಡ್ತಾ ಹೋದರೆ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಅಲ್ವಾ, ಈ ಮೂರನ್ನು ನೀವು ಪರಸ್ಪರ ಲಂಬವಾಗಿರುವಂತೆ ನೀವು ಹಿಡ್ಕೊಳ್ಬೇಕಾಗತ್ತೆ. ಹಿಡ್ಕೊಂಡಾಗ ಏನಾಗುತ್ತೆ, ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸ್ತಾ ಇರುತ್ತೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇರುತ್ತೆ, ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಇಲ್ಲಿ ಸೂಚಿಸ್ತಾ ಇರುತ್ತೆ. ಮತ್ತು ನೋಡಿ, ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥಂತಿಗಳ ನಡುವಿನ ವಿಭವಾಂತರ ಎಷ್ಟಿರಬೇಕಂತಂದರೆ 220 ವೋಲ್ಟೇಜ್ ಆಗಿರುತ್ತೆ. ಇದು ಇಲ್ಲಿವರೆಗಿದೆ. ಆಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಇದೆ. ಜೌಲಿನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 4 ಸಾಧನಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಪದೇ ಪದೇ ಕೇಳ್ತಕ್ಕಂಥ ನಿಯಮಗಳಿದ್ದಾವೆ. ಎಲ್ಲ ನಿಯಮಗಳನ್ನ ಒಂದ್ಸಲ ನೀಟಾಗಿ ಓದ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕಾರಣ ಕೊಡಿ ಕೇಳಿದ್ದಾರೆ ಬಿದಲ್ಲಿ. 11ನೇ ಕ್ವಶನ್ ಬಿದಲ್ಲಿ ನಿಮಗೆ 2 ಕಾರಣಗಳನ್ನು ಕೇಳಿದ್ದಾರೆ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ವಿಶೇಷವಾಗಿ ಬಹುತೇಕ ಟಂಗ್ಸ್ಟನನ್ನು ಬಳಸಲಾಗ್ತದೆ ಏಕೆ ಅಂತ ಕೇಳಿದ್ದಾರೆ. ಆಮೇಲೆ 2ನೇದು, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತೆ ಏಕೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ನೋಡೋಣ. ಜೌಲಿನ ಉಷ್ಣೋತ್ಪಾದನಾ ನಿಯಮದಲ್ಲಿ ಏನೇನಿದೆ ಇಂಪಾರ್ಟೆಂಟ್ ವಿಚಾರಗಳೆಲ್ಲ ಇದ್ದಾವೆ, ನೋಡ್ತಾ ಹೋಗೋಣ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ. ನೋಡಿ, ಒಂದು ರೋಧಕ ಇದೆ ಅಂತಂದರೆ ಅದು ವಿದ್ಯುತ್ತನ್ನು ಏನು ಮಾಡುತ್ತೆ, ಹೀರ್ಕೊಳ್ತದೆ. ಕರೆಂಟನ್ನು ಪಾಸ್ ಮಾಡಿದಾಗ ರೋಧ ಇತ್ತಂದರೆ ವೈರ್ನಲ್ಲಿ ಅದು ಹೀರ್ಕೊಳ್ತದೆ. ಆ ರೋಧಕದಲ್ಲಿ ಏನಾಗುತ್ತೆ, ಆವಾಗ ಉಷ್ಣ ಆಗಿ ಬದಲಾಗುತ್ತೆ ಕರೆಂಟ್ ಅಲ್ವಾ, ವಿದ್ಯುತ್ ಪ್ರವಾಹ ಉಷ್ಣ ಆಗಿ ಬದಲಾಗುತ್ತೆ. ಆ ಉಷ್ಣ ವಾಹಕದಲ್ಲಿ ಪ್ರವಹಿಸ್ತಿರೋ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತ ಇರುತ್ತೆ, ವಾಹಕದ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ, ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ಕೂಡ ನೇರ ಅನುಪಾತದಲ್ಲಿರುತ್ತೆ. ಅದಕ್ಕಾಗಿ ಅದನ್ನು ನಾವು ಸೂತ್ರ ಏನಂತ ಬರೀತೇವೆ, ಎಚ್ ಅಂದರೆ ಉಷ್ಣ ಅಲ್ವಾ, ಹೀಟ್. H=I² ಅಂದರೆ ವಿದ್ಯುತ್ ಪ್ರವಾಹದ ವರ್ಗ ಅಂತೇಳಿ ಕರಿತೇವೆ, I². R ಅಂತಂದರೆ ಏನಲ್ಲಿ ರೆಸಿಸ್ಟೆನ್ಸ್ ರೋಧ, ಆಮೇಲೆ T ಅಂದರೆ ಸಮಯ. ಹಾಗಾಗಿ H=I²RT ಅಂತೇಳಿ ಬರ್ಕೊಳ್ತವೆ. ಬರೆಯುವಾಗ ಸೂತ್ರವನ್ನು H ಕ್ಯಾಪಿಟಲ್ ಬರೀತೀರಿ, I ಕ್ಯಾಪಿಟಲ್ ಬರೀತೀರಿ, I². ಆಮೇಲೆ R ಬರೀತೀರಿ, R ಕ್ಯಾಪಿಟಲ್ ಬರೀರಿ. ಮತ್ತು ಟೈಮ್ ಬರೆಯುವಾಗ ನೀವು ಅದನ್ನು ಸ್ಮಾಲ್ ಲೆಟ್ರಲ್ಲಿ ಬರಿಬೇಕಾಗತ್ತೆ. ಓಕೆ. ಆಮೇಲೆ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂತಹ ಸಾಧನಗಳು ಯಾವ ಅಂತಂದರೆ, ಇಸ್ತ್ರಿ ಪೆಟ್ಟಿಗೆ, ಗೀಝರು, ವಿದ್ಯುತ್ ಒಲೆ, ಟೋಸ್ಟರ್ ಅಲ್ವಾ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಒಂದು ಕಾಯಿಲ್ ಹಾಕಿರ್ತಾರೆ ನೋಡಿ, ಆ ಕಾಯಿಲಲ್ಲಿ ರೋಧಕ ಕೂಡಿಸಿರ್ತಾರೆ. ಹೆಚ್ಚು ರೋಧ ಇರತಕ್ಕಂಥ ಒಂದು ಕಾಯಿಲನ್ನು ಅಲ್ಲಿ ಹಾಕ್ತೀವಿ ನಾವು. ಅದೇನಾಗುತ್ತೆ, ಕರೆಂಟು ಅಲ್ಲಿ ಉಷ್ಣಶಕ್ತಿಯಾಗಿ ಬದಲಾಗ್ತದೆ ಅಲ್ವಾ, ಹಾಗಾಗಿ ಅಲ್ಲಿ ಬಳಸ್ತೇವೆ. ಹಾಗೆ ಟಂಗ್ಸ್ಟನ್ ಹೆಚ್ಚು ರೋಧಶೀಲತೆ ಮತ್ತು ಕರಗುವ ಬಿಂದುವನ್ನು ಹೊಂದಿದೆ. ರೋಧಶೀಲತೆ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ನಿಮಗೆ ಬೆಳಕು ಅಥವಾ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕರಗೋದಿಲ್ಲ ನೋಡಿ, ಅದು ಬೇಗ ಬೆಳತನ ಹಾಕ್ತೀವಿ ನಾವು ಕರೆಂಟನ್ನು ಅಲ್ವಾ, ಲೈಟ್ ಆನ್ ಮಾಡಿರ್ತೇವೆ, ಒಟ್ಟು ಕರಗೋದೇ ಇಲ್ಲ. ಹಾಗಾಗಿ ಕರಗೋ ಬಿಂದು ಜಾಸ್ತಿ ಇದೆ. ಅದು ನಾವು ಲೈಟ್ ಹಾಕಿ ಒಂದು ಅರ್ಧ ತಾಸಿಗೆ ಅದು ಕರಿಗೆ ಬಿದ್ದುಬಿಟ್ರೆ ಪದೇ ಪದೇ ನಾವು ಟಂಗ್ಸ್ಟನ್ ಚೇಂಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲವಲ್ಲ. ಹಾಗಾಗಿ ಈ ಲೋಹವನ್ನು ಇಲ್ಲಿ ಬಳಸ್ತಾ ಇರ್ತೀವಿ ನಾವು, ಟಂಗ್ಸ್ಟನನ್ನು. ವಿದ್ಯುತ್ತಿನ ಉತ್ತಮ ವಾಹಕಗಳು ಯಾವುವು, ತಾಮ್ರ ಮತ್ತು ಅಲ್ಯೂಮಿನಿಯಂ ಅಲ್ವಾ. ಅದಕ್ಕೆ ಕಡಿಮೆ ರೋಧವನ್ನು ಹೊಂದಿರ್ತವೆ. ಯಾವ ಕಡಿಮೆ ರೋಧವನ್ನು ಹೊಂದಿರ್ತವೆ, ವಿದ್ಯುತ್ ಉತ್ತಮ ವಾಹಕಗಳಾಗಿರ್ತವೆ. ನೆಕ್ಸ್ಟ್ ನೋಡಿ, ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದರೆ, ವಾಹಕದ ರೋಧವು ಅವಲಂಬಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಜೊತೆಗೆ ಬಿದಲ್ಲಿ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟೇಜ್ ಆದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ನೋಡ್ತಾ ಹೋಗೋಣ. ಓಮ್ ನಿಯಮ ಪರ್ಫೆಕ್ಟಾಗಿ ನೆನಪಿಡಬೇಕು ರೀ. ಸ್ಥಿರ ತಾಪ, ಟೆಂಪರೇಚರ್ ಎಲ್ಲಿ ಚೇಂಜ್ ಆಗೋದಿಲ್ಲ, ತಾಪ ಚೇಂಜ್ ಆಗೋದೇ ಇಲ್ಲ, ಸ್ಥಿರ ತಾಪ ಅಂತ ಕರಿತಾರೆ. ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರ. ಒಂದು ತಂತಿ ಇದೆ ಅಂದರೆ 2 ತುದಿ ಇದ್ದಿದ್ದಾವಲ್ರಿ, 2 ತುದಿಗಳ ನಡುವಿನ ವಿಭವಾಂತರ ಏನಾಗಿರ್ತದೆ, ಆ ವ್ಯತ್ಯಾಸ ಇದೆಯಲ್ಲ, ವಿಭವದ ವ್ಯತ್ಯಾಸ, ಅದನ್ನೇ ನಾವು ವೋಲ್ಟೇಜ್ ಅಂತ ಕರಿತೇವೆ.
ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ವಿ ನೇರಾನುಪಾತ ಐ ಅಂತ ಬರ್ಕೊಳ್ತವೆ ಅಲ್ವಾ. ವಿ ನೇರಾನುಪಾತ ಐ. ಓಕೆ. ಆಮೇಲೆ ವಿ ಈಜ್ಕೊಲ್ಟು ಐ ಆರ್ ಬರ್ತದೆ. ಈಜ್ಕೊಲ್ಟು ಬಂತಂದ್ರೆ ಅಲ್ಲಿ ಸ್ಥಿರಾಂಕ ಆರ್ ಬರಲೇಬೇಕಾಗುತ್ತೆ. ವಿ ಈಜ್ಕೊಲ್ಟು ಐ ಆರ್. ನಮಗೆ ಐ ಬೇಕಂದರೆ ಐ ಈಜ್ಕೊಲ್ಟು ವಿ ಬೈ ಆರ್ ಅಂತ ಮಾಡ್ಕೊಳ್ತವೆ. ಸೊ ಇಲ್ಲಿ ವಾಹಕ ಒಂದರ ರೋಧವು ಅವಲಂಬಿಸಿರೋ ಅಂಶಗಳು ಯಾವ ಅಂತ ಕೇಳ್ತಾರೆ. ವಾಹಕದ ಉದ್ದ ಜಾಸ್ತಿ ಆದಂಗೆಲ್ಲ ರೋಧ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ವಾಹಕದ ಅಡ್ಡ ಕೊಯ್ತ ಅಥವಾ ದಪ್ಪ ಅಂತ ಕರಿತೀವಲ್ವ. ವಾಹಕದ ಅಡ್ಡ ಕೊಯ್ತ ಈ ದಪ್ಪ ಜಾಸ್ತಿ ಆದರೆ ರೋಧ ಕಡಿಮೆ ಆಗುತ್ತೆ. ನೀವು ಒಂದು ತಿಳ್ಕೊಳ್ಬೇಕು, ತಂತಿಯ ಉದ್ದ ಜಾಸ್ತಿ ಆದರೆ ರೋಧ ಜಾಸ್ತಿ ಆಗುತ್ತೆ. ಬಟ್ ತಂತಿಯ ದಪ್ಪ ಜಾಸ್ತಿ ಆದಂಗೆಲ್ಲ ರೋಧ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ವಾಹಕದ ತಾಪ ನೋಡಿ, ತಾಪ ಹೆಚ್ಚಾದಷ್ಟು ರೋಧ ಕಡಿಮೆ ಆಗುತ್ತೆ. ಹಿಂಗೆ ಪ್ರಾಕೃತಿಕ ಗುಣ, ವಾಹಕದ ಪ್ರಾಕೃತಿಕ ಗುಣ ಅಂತಂದರೆ ಈಗ ನಾವು ಯಾವುದೋ ಒಂದು ತಂತಿಯನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೇವೆ, ಮಣ್ಣಿಂದ ತಕ್ಕೊಳ್ತೀವಲ್ವ, ಆವಾಗ ಬೇರೆ ವಸ್ತುಗಳು, ಅಲೋಹದ ವಸ್ತುಗಳು ಸೇರಿಕೊಂಡ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ರೋಧ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಹಕದ ಪ್ರಾಕೃತಿಕ ಗುಣ ಕೂಡ ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ವಾಹಕದ ತುದಿಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 1 ಜೌಲ್ ಎಂದರ್ಥ ಅಂತ ಕೇಳ್ತಾರೆ. ಅಂದರೆ 1 ವೋಲ್ಟೇಜ್ ಅಂದರೆ ಏನಂತ ಕೇಳ್ತಾನೆ. ವಾಹಕದ ತುದಿಗಳ ನಡುವೆ, ವಾಹಕಗಳಲ್ಲಿ 2 ತುದಿ ಇರುತ್ತಲ್ವ, ಒಂದು ತುದಿಯಿಂದ ಇನ್ನೊಂದು ತುದಿಗೆ 1 ಕೂಲಂಬ್ ಆವೇಶನ ನಾನು ಕಳಿಸ್ಬೇಕು. ಆ ಕಳಿಸುವಾಗ ಒಂದು ಸ್ವಲ್ಪ ಕೆಲಸ ನಡಿಬೇಕಲ್ವ, ಅಲ್ಲಿ ಅದನ್ನು ದಬ್ಕೊಂಡು ಹೋಗ್ಬೇಕಲ್ಲ ಅಲ್ಲಿಗೆ. ಸೊ ಹಾಗಾಗಿ ಆ ಕೆಲಸ ಏನಾಗಿರಬೇಕು, 1 ಜೌಲೇ ಆಗಿರಬೇಕು. ಅಲ್ಲಿ ಆವೇಶ 1 ಕೂಲಂಬ್ ಆಗಿರಬೇಕು, ಕೆಲಸ 1 ಜೌಲ್ ಆಗಿರಬೇಕು. ಆವಾಗ ಅದು 1 ವೋಲ್ಟೇಜ್ ಆಗುತ್ತೆ. ಸೊ 1 ವೋಲ್ಟೇಜ್ ಇಸ್ ಈಕ್ವಲ್ ಟು 1C ಬೈ 1J ಅಂತೇಳಿ ಕರಿತೇವೆ. ಸೊ 1V ಇಸ್ ಈಕ್ವಲ್ ಟು 1C ಬೈ 1J ಅಂತ ಬರೋದು ಕೂಡ ಅಲ್ಲಿ ಸಾಕಾಗುತ್ತೆ. ಲೆಕ್ಕ ಕೊಟ್ಟಿದ್ದಾರೆ, ಭಾಳಷ್ಟು ಈಸಿಯಾಗಿ ನೋಡಿ. ಲೆಕ್ಕಗಳನ್ನು ನೀವು ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ, ಸಂಗಮ ದೂರ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಎಫ್ ಕೊಟ್ಟಿದ್ದಾರೆ ಅಂತೇಳಿ ಅಲ್ವಾ. ಎಫ್ ಕೊಟ್ಟಿದ್ದಾನೆ. ಪಿನ ಮಸೂರ ಇದು, ಪಿನ ಮಸೂರ ಅಲ್ವಾ. ಪಿನ ಮಸೂರದಲ್ಲಿ 2 ರೀತಿಯ ಸಂಗಮ ದೂರವನ್ನು ನಾವು ನೋಡ್ತೇವೆ. ಒಂದು F1 ನೋಡ್ತೇವೆ, ಒಂದು F2 ನೋಡ್ತೇವೆ. ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ ಅಂತ ಕೇಳಿದರೆ ಪ್ರತಿಬಿಂಬದ ಸ್ಥಾನವು 60 ಸೆಂಟಿಮೀಟ್ರ್ ಆಗಲು, ಪ್ರತಿಬಿಂಬದ ಸ್ಥಾನ 60 ಸೆಂಟಿಮೀಟ್ರ್ ಅಂತೇಳಿದರೆ ಬಲಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಆಗ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕಂತ ಕೇಳಿದರೆ ಇವು ಕೇಳಿದಾರೆ ಅಂತ ಅರ್ಥ ಆಗುತ್ತೆ. ಕೊಟ್ಟಿರೋ ದತ್ತಾಂಶ ನೋಡ್ತಾ ಹೋಗಬೇಕು. ಎಫ್ ಈಜ್ ಕೂಡ 20 ಸೆಂಟಿಮೀಟ್ರ್ ಇದೆ, ವಿ ಈಜ್ ಕೂಡ 60 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಯು ಏನಾಗುತ್ತೆ ಅಂತ ಕೇಳ್ತಾ ಹೋಗ್ತಾನೆ. ಮಸೂರ ಇತ್ತಂತಂದರೆ ನೀವು ಒಂದು ನೆನಪಿಟ್ಕೊಳ್ಳೋ ವಿದ್ಯಾರ್ಥಿಗಳೇ, 1/F ಈಜ್ ಕೂಡ 1/V ಮೈನಸ್ 1/U ಆಗುತ್ತೆ. ಅದೇ ನಿಮಗೆ ದರ್ಪಣ ಇತ್ತಂದರೆ ಇಲ್ಲಿ ಪ್ಲಸ್ ಬರುತ್ತೆ, ವಿ ಮತ್ತು ಯುಗಳ ಮಧ್ಯಗಡೆ. ಇದು ಮಸೂರ ಆಗಿರೋದ್ರಿಂದ ನೋಡಿ, ಮಸೂರ ಮೈನಸ್ ಅಂತ ನೆನಪಿಟ್ಟುಕೊಳ್ಳಿ. ದರ್ಪಣ ಇದ್ದರೆ ಧನ ಪ್ಲಸ್ ಅಂತ ನೆನಪಿಟ್ಟುಕೊಳ್ರಿ. ಇದೊಂದು ನೆನಪಿಟ್ಟುಕೊಂಡ್ರೆ ಸಾಕಾಗುತ್ತೆ. ನಮಗೇನು ಬೇಕು ಅದನ್ನು ತಕ್ಕೊಳ್ರಿ. ಇಲ್ಲಿ 1/U ಇದೆಯಲ್ವ, ಈ ಕಡೆ 1/U ಮೈನಸ್ 1/U ಈ ಕಡೆ ತೊಗೊಂಡ್ರೆ ಪ್ಲಸ್ 1/U ಆಗುತ್ತೆ. 1/V ಇದ್ದಲ್ಲಿರ್ತದೆ, ಈ 1/F ಆ ಕಡೆ ತೊಗೊಂಡ್ರೆ ಮೈನಸ್ 1/F ಆಗುತ್ತೆ. ಈಸಿಯಾಗಿ ಮುಗೀತಲ್ವ ಅಲ್ಲಿ ನಿಮಗೆ. ಸೊ 1/U ಈಜ್ ಕೂಡ 1/60 ಮೈನಸ್ 1/20. ಯಾಕಂತಂದರೆ ವಿ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ 60, ಎಫ್ ಎಷ್ಟು ಕೊಟ್ಟಿದ್ದಾನೆ 20 ಕೊಟ್ಟಿದ್ದಾನೆ. 20 60 ಲಾಸ್ ನಮಗೇನಾಗುತ್ತೆ ಅಲ್ಲಿ 60 ಬರ್ತಾ ಹೋಗುತ್ತೆ. 60 ಬಂದಾಗ ಆಟೋಮೆಟಿಕಲಿ ನೋಡಿ 61 60 ಅಂದರೆ 1 ಇಂಟು 1 1 ಆಗುತ್ತೆ. ಮೇಲೆ ಅಂಶಕ್ಕೆ ಗುಣಿಸ್ಬೇಕು. 23 60 ಅಂದರೆ 3 ಇಂಟು 1 ಏನಾಗುತ್ತೆ ಅಲ್ಲಿ 3 ಆಗುತ್ತೆ. 1 ಮೈನಸ್ 3 ಅಂದರೆ ಮೈನಸ್ 2/60 ಆಗುತ್ತೆ. ಸೊ 2 1 2 2 30 60 ಆಗುತ್ತೆ, ಮೈನಸ್ 1/30 ಆಗುತ್ತೆ. ಇದು 1/U ಈಜ್ ಕೂಡ ಮೈನಸ್ 1/30 ಅಂತ ಅರ್ಥ ಆಗಿದ್ರೆ ನಮಗೇನು ಯು ಬೇಕಲ್ವ, ಅದನ್ನು ರಿವರ್ಸ್ ಮಾಡ್ತಾ ಹೋಗಿ. ಯು ಈಜ್ ಕೂಡ ಮೈನಸ್ 30 ಸೆಂಟಿಮೀಟ್ರ್ ಆಗುತ್ತೆ. ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇರಬೇಕಂದ್ರೆ 30 ಸೆಂಟಿಮೀಟ್ರ್ ದೂರದಲ್ಲಿ ಇಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಮೈನಸ್ 30 ಸೆಂಟಿಮೀಟ್ರ್ ಅಂದರೆ ಎಡಗಡೆಗೆ ಇರುತ್ತದೆ. ವಸ್ತು ಯಾವಾಗಲೂ ಎಡಗಡೆಗೆ ಇಡಬೇಕು. ಎಡಗಡೆಗೆ ವಸ್ತು ಇಡ್ತಾ ಇದೀವಿ ಅಂದಮೇಲೆ ಆಟೋಮೆಟಿಕಲಿ ಗ್ರಾಫ್ನಲ್ಲಿ ನಿಮಗೆ ಗೊತ್ತಿದೆ, ಎಡಗಡೆಗೆ ಬಂದಂಗೆಲ್ಲ ಮೈನಸ್ ಆಗುತ್ತೆ, ಬಲಗಡೆ ಬಂದಂಗೆಲ್ಲ ಎಕ್ಸ್ ಆಕ್ಸಿಸ್ನಲ್ಲಿ ಪ್ಲಸ್ ಆಗುತ್ತಾ ಹೋಗುತ್ತೆ. ಮೇಲೆ ಹೋದಂಗೆಲ್ಲ ಪ್ಲಸ್ ಆಗುತ್ತೆ, ಕೆಳಗಡೆ ಬಂದಂಗೆಲ್ಲ ವೈ ಆಕ್ಸಿಸ್ನಲ್ಲಿ ಮೈನಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಮಸೂರದ ವಿಧ ನೋಡಿ, ಒಂದು ವೇಳೆ ಅಲ್ಲಿ ಇದು ಬಂದಿತ್ತು ಅಂತಂದರೆ ನಿಮ್ನ ಮಸೂರ ಆಗುತ್ತೆ, ನೆಗೆಟಿವ್ ಬಂದಿತ್ತು ಅಂತ ಕೇಳಿದಲ್ವ, ಪ್ರತಿಯೊಂದು ಸ್ವಭಾವ ಏನಾಗುತ್ತೆ ಅಲ್ಲಿ ಮಿಥ್ಯೆ ಮತ್ತು ನೇರ ಆಗುತ್ತೆ ಆಟೋಮೆಟಿಕಲಿ. ನಿಮ್ನ ಮಸೂರ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ನೋಡ್ಬೋದಾಗಿದೆ. ಸೊ ಇಲ್ಲಿವರೆಗೂ ಒಂದು ಭಾಗ ಮುಗೀತದ. ಒಂದೇ ಸಲ ಎಲ್ಲ ಭಾಗಗಳನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸೊ 6 ಪೇಜಸ್ಸನ್ನು ಇಲ್ಲಿ ನಾವು ನೋಡಿದ್ದೇವೆ. ಈಗ ಎಲ್ಲವನ್ನು ಬಿಡಿಸ್ತಾ ಹೋಗಿ ಪೇಪರ್ ತೊಗೊಂಡು ಬಿಡಿಸ್ತಾ ಹೋಗಿ ಹೇಳುವಂಥ ಸಮಯ ಇಲ್ಲ ಈಗ ನಿಮಗೆ. ಸೊ ನೀಟಾಗಿ ನೋಡ್ತಾ ಹೋಗಿ, ಇವೆಲ್ಲವನ್ನು ಗಮನಿಸಿ ಇದನ್ನು ನೋಟ್ ಮಾಡ್ಕೊಳ್ಳಿ. ದಿನ ಓದ್ತಾ ಹೋಗಿ.
ಆಟೋಮೆಟಿಕಲಿ ಎಲ್ಲವೂ ಕೂಡ ನೆನಪಿರುತ್ತೆ ಮಕ್ಕಳೇ. ಆಮೇಲೆ ನಾನು 2ನೇ ಭಾಗ ತೆಗೆದುಕೊಳ್ತೇನೆ, ಆಮೇಲೆ ಸಿ ಭಾಗ ಒಟ್ಟು 3 ಭಾಗಗಳಾಗಿ ನಾನು ಮಾಡ್ಕೊಳ್ತೇನೆ. 1ನೇ ಭಾಗ ಈಗ ನಾನು ಅಪ್ಲೋಡ್ ಮಾಡ್ತೇನೆ, ನೀವು ನೋಡ್ತಾ ಹೋಗಿ. ಆಮೇಲೆ ಬಿ ಭಾಗ ತೆಗೆದುಕೊಳ್ತೇನೆ, ಬಿ ಭಾಗ ಆದಮೇಲೆ ಜೀವಶಾಸ್ತ್ರ ಬಯಾಲಜಿ ತೊಗೊಳ್ತೀನಿ ಲಾಸ್ಟಿಗೆ. ಸೊ ಒಂದು ಪೇಪರ್ ಅಟ್ಲೀಸ್ಟ್ ಮುಗಿದೋಗುತ್ತೆ. ನೀವು ಈ ಥರ 4 ಪೇಪರ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಆಟೋಮೆಟಿಕ್ಕಾಗಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮಿನಿಮಮ್ ನಾವು 80ಕ್ಕೆ 70 ಮೇಲೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು, 4 ಪೇಪರ್ಗಳನ್ನು ನೀವು ಮಾಡಿದ್ದೇ ಆದರೆ ಅಲ್ವಾ. ಸೊ ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ ನನಗೆ. ನಿಮಗೇನಾದರೂ ಕೆಲವು ಲೆಕ್ಕಗಳು ಗೊತ್ತಾಗಿಲ್ಲ ಅಂತಂದರೆ ಬೇಕಾದ್ರೆ ಲೆಕ್ಕವನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಕೆಲವು ವಿಚಾರಗಳು ಯಾವನು ತಿಳಿದಿಲ್ಲ ಅಂತಂದಾಗ ನೀವು ಸಹಜವಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಈ ಸ್ಟ್ರಕ್ಚರ್ಗಳು ಬರುತ್ತಲ್ವ, ಆ ಸ್ಟ್ರಕ್ಚರ್ ಅರ್ಥ ಆಗಿಲ್ಲ ಅಂತಂದರೆ ಅದು ನಂದು ವೀಡಿಯೋ ಆಲ್ರೆಡಿ ಇದೆ ಒಂದು, ಅದನ್ನು ನೋಡ್ತಾ ಹೋಗಿ. ಇನ್ನು ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಕ್ವಶನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ, ನಮಗೆ ಆನ್ಸರ್ ಮಾಡ್ತಾ ಹೋಗ್ತಾನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ರಿಗೂ.